ನಮಸ್ಕಾರ ಬೆಳಗಾವಿ. ಲೋಕಸಭಾ ಚುನಾವಣೆ 2024, ಮಹಾಭಾರತ 2024. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ಬೆಳಗಾವಿಯಲ್ಲಿದೆ. ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್ ಕದನ. ಎರಡೂ ಪಕ್ಷದವರು ವೇದಿಕೆಯ ಮೇಲಿದ್ದಾರೆ. ಬಿಜೆಪಿ ಕಡೆಯಿಂದ ನಮ್ಮ ಕಡೆಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರಿದ್ದಾರೆ. ಕಾಂಗ್ರೆಸ್ ಕಡೆಯಿಂದ ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಅವರಿದ್ದಾರೆ, ಬಸವರಾಜ್ ಅವರಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಹಾಲಿ ಎಂಪಿ ಬಿಜೆಪಿ ಅವರಿರೋದ್ರಿಂದ ಬಿಜೆಪಿ ಅವರು ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ಈರಣ್ಣ ಕಡಾಡಿ ಅವರೇ, ಏನಾಗುತ್ತೆ ಈ ಸಲ ಬೆಳಗಾವಿ ಇದೊಂದು ಗಂಡು ಮೆಟ್ಟಿನ ನೆಲ. ಈ ಭಾಗದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳನ್ನು ಬಲಪಡಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮೇ 7ನೇ ತಾರೀಕನ್ನು ಎದುರು ನೋಡ್ತಾ ಇದ್ದಾರೆ. ಇಡೀ ಜಿಲ್ಲೆಯ ಜನ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮುಖಾಂತರ ಸನ್ಮಾನ್ಯ ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿ ಅವರನ್ನ ಕೈಗಳನ್ನು ಬಲಪಡಿಸಬೇಕಂತೇಳಿ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದಾರೆ. ನಿಶ್ಚಿತವಾಗಿ 2 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ತಾರೆ. ಮೋದಿ ಹೊರತುಪಡಿಸಿದರೆ ನಿಮ್ಮ ಅಭ್ಯರ್ಥಿ ಯಾಕೆ ಗೆಲ್ಲಬೇಕು? ನಮ್ಮ ಅಭ್ಯರ್ಥಿ ಬಹಳ ಅನುಭವಿ ಅಭ್ಯರ್ಥಿ, ಅನೇಕ ಪದಗಳನ್ನು ನಿರ್ವಹಣೆ ಮಾಡಿದಂಥವರು. ಈಗಾಗಲೇ ಮುಖ್ಯಮಂತ್ರಿಗಳಾಗಿ, ವಿಧಾನಸಭಾಧ್ಯಕ್ಷರಾಗಿ, ಮಂತ್ರಿಗಳಾಗಿ, ಈ ಭಾಗದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಜನಸಾಮಾನ್ಯರ ಜೊತೆ ಬೆರೆತಕ್ಕಂಥ ಅನುಭವಿ ರಾಜಕಾರಣಿ. ಹೀಗಾಗಿ ಅವರ ಗೆಲುವಿನಿಂದ ಬೆಳಗಾವಿಯ ಡೆವಲಪ್ಮೆಂಟ್ನ ಓಟ ಇನ್ನೂ ಜಾಸ್ತಿ ಆಗ್ತದೆ ಮತ್ತು ಹೈಕಮಾಂಡ್ ಮೇಲೆ ಒಳ್ಳೆಯ ಪ್ರಭಾವ ಬೀರ್ತಕ್ಕಂಥ ಅಭ್ಯರ್ಥಿ ಇರೋದ್ರಿಂದ ಅವ್ರು ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಇವತ್ತಿದೆ, ಸೃಷ್ಟಿಯಾಗಿದೆ. ಮಾಂತೇಶ್ ಕವಟಗಿಮಠ ಅವರ, ಜಗದೀಶ್ ಶೆಟ್ಟರ್ ಇಲ್ಲಿ ಯಾಕೆ ಬಂದ್ರು? ಇಲ್ಲಿ ಜನ ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ? ಸಂಘಟನೆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಒಬ್ಬ ಹಿರಿಯ ನಾಯಕರು, 6 ಬಾರಿ ಶಾಸಕರಾಗಿ, ವಿಧಾನಸಭೆಯ ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಅನುಭವಿ ರಾಜಕಾರಣಿಯನ್ನ ಭಾರತೀಯ ಜನತಾ ಪಕ್ಷ ಇವತ್ತು ಅಭ್ಯರ್ಥಿಯಾಗಿ ನಿಲ್ಲಿಸಿದೆ. ಹೀಗಾಗಿ ಒಂದು ಅವಕಾಶವನ್ನ ಬೆಳಗಾವಿ ಜನತೆ ಅವರಿಗೆ ಕೊಡಲಿದೆ. 2 ಲಕ್ಷಗಳಿಗಿಂತ ಹೆಚ್ಚು ಅಂತರದಿಂದ ಜಗದೀಶ್ ಶೆಟ್ಟರ್ ಅವರು ಗೆಲ್ಲಲಿದ್ದಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಚನ್ನರಾಜ್ ಹಟ್ಟಿಹೊಳಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬಿಜೆಪಿ ಅವರು ಹೇಳ್ತಾರೆ ಎಲ್ಲಿ ಹೋದ್ರೂ ಮೋದಿ ಅಲ್ಲೇ ಇದೆ, ಎಲ್ಲಿ ಹೋದ್ರೂ ಮೋದಿ ಅಲ್ಲೇ ಇದೆ, ಬಿಜೆಪಿ ಚಿಹ್ನೆಗೆ ಯಾರು ನಿಂತ್ಕೊಂಡ್ರು ಗೆಲ್ತಾರೆ. ಅಂಥದ್ರಲ್ಲಿ ನಿಮ್ಮ ಅಳಿಯ ನೀವು ಕ್ಯಾಂಡಿಡೇಟ್ ಮಾಡಿದಿರಿ, ಯಾಕೆ ಗೆಲ್ಲಿಸ್ಬೇಕು ಬೆಳಗಾವಿ ಜನ ಅವರು? ಹುಲಿಸರವ ಗಂಡು ಮೆಟ್ಟಿದ ನಾಡಿನಲ್ಲಿ ನಮ್ಮ ಬೆಳಗಾವಿ ಹುಲಿ ಸ್ಪರ್ಧೆ ಮಾಡಬೇಕಾದ್ರೆ ಬಾಡಿಗೆ ಕ್ಯಾಂಡಿಡೇಟ್ ನಡೆದ್ರು ನೋಡ್ರಿ. ಇದೇ 9 ತಿಂಗಳ ಹಿಂದ್ಗಡೆ 6 ಸರಿ ಗೆದ್ದಿದ್ದಾರಂತ ಅವ್ರ ಬಾಯಿಂದಾನೆ ಬಂದಿದೆ. ಒಂದು ಬಿಜೆಪಿಯಲ್ಲಿ ಅವರನ್ನ ಗುರುತಿಸಿ ಪ್ರತಿಯೊಂದು ಹುದ್ದೆಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹುದ್ದೆಯನ್ನ ಬಿಜೆಪಿಯಲ್ಲಿ ಯಾರಾದರೂ ಅದನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಅದು ಜಗದೀಶ್ ಶೆಟ್ಟರ್ ಅವರು. ಮುಖ್ಯಮಂತ್ರಿ ಆದರು, ತದನಂತರ ಅಧ್ಯಕ್ಷರು ಕೂಡ ಆದರು, ಸ್ಪೀಕರ್ ಕೂಡ ಆದರು, ವಿರೋಧ ಪಕ್ಷದ ನಾಯಕರು ಕೂಡ ಆದರು, 2 ಸರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆದರು. ಇಷ್ಟೆಲ್ಲ ಆದರೂ ಕೂಡ ಕೇವಲ 1 ಸಾರಿ ಅವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಅಂದ್ಬಿಟ್ಟು ಪಕ್ಷ ನಿಷ್ಠೆಯನ್ನ ಮರೆತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಬಂದಂತ ವ್ಯಕ್ತಿ. ಅಲ್ಲ, ಅವರು ಪಕ್ಷ ಬಿಟ್ಟು ನಿಮ್ಮ ಪಕ್ಷಕ್ಕೆ ಬಂದಾಗ ರನ್ನ ಚಿನ್ನ ಎಲ್ಲ ಆಗ್ಬಿಟ್ಟಿದ್ರು ಅವರು. ಅದೇ ಹೇಳ್ತಾ ಇದ್ದೀನಿ ಜಗದೀಶ್ ಶೆಟ್ಟರ್ ಅವರು ಅಸಹ್ಯ ಮಾಡ್ತಾ ಇದ್ದಾರೆ. ಅವ್ರು ಬಂದ್ಬಿಟ್ಟು ಇದೇ ಪ್ರಧಾನಮಂತ್ರಿ ಆದಂಥ ಮೋದಿ ಅವ್ರನ್ನ ಒಳ್ಳೆ ಶಬ್ದದಲ್ಲಿ ಬೈದಂಥ ಒಬ್ಬ ವ್ಯಕ್ತಿ ಇವತ್ತು ಜಗದೀಶ್ ಶೆಟ್ಟರ್ ಅವರು. ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ ಆರೋಪ ಮಾಡಿದ್ರು ಜಗದೀಶ್ ಶೆಟ್ಟರ್ ಅವರು, ಯಡಿಯೂರಪ್ಪ ಅವ್ರ ಮೇಲೆ ಆರೋಪ ಮಾಡಿದ್ರು. ಕಂಪ್ಲೀಟ್ ಬಿಜೆಪಿ ಸಿಸ್ಟಮ್ ಮೇಲೆ ಜಗದೀಶ್ ಶೆಟ್ಟರ್ ಅವರು ನಾನಾ ರೂಪದಲ್ಲಿ ಆರೋಪ ಮಾಡಿದಂಥ ವ್ಯಕ್ತಿ. ಒಂದು ಕ್ವಶನ್ ನಾನು ನಮ್ಮ ಹಿರಿಯ ಬಿಜೆಪಿ ಮುಖಂಡರಿಗೆ ಕೇಳಿಕ್ ಬಯಸ್ತೇನೆ. ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ನಿಮ್ಮ ಪಕ್ಷ ಏನಕ್ಕೆ ಟಿಕೆಟ್ ಕೊಡಲಿಲ್ಲ? ಅವ್ರು ಸೋಲ್ತಾರಂತ ಕೊಡಲಿಲ್ಲ, ಅವ್ರಿಗೆ ವಯಸ್ಸಾಗೈತೆ ಅಂತ ಕೊಡಲಿಲ್ಲ, 2ರಲ್ಲಿ ಉತ್ತರ ಕೊಡಬೇಕು. ಈಗ ಯಾವ ಅನಿವಾರ್ಯತೆ ಉದ್ಭವವಾಗಿದೆ? ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೂ ಮುಖಂಡರಿಲ್ವಾ? ಯಾರು ಏಬಲ್ ಕ್ಯಾಂಡಿಡೇಟ್ ಇಲ್ವಾ? ಅಥವಾ ನಿಮ್ಮಲ್ಲಿ ಯಾರು ಟಿಕೆಟೇ ಕೇಳಲಿಲ್ವಾ? ಇಷ್ಟೆಲ್ಲ ಇದ್ರೂ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನಿರಾಕರಣೆ ಮಾಡಿದಂಥ ಪಕ್ಷ ಇವತ್ತು ಯಾವ ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಗಿದೆ ಬೆಳಗಾವಿಗೆ ತಂದು ಅವರಿಗೆ ನೀವು ಟಿಕೆಟ್ ಕೊಟ್ಟಿದ್ದೀರಾ? ಇದು ನನ್ನ ಪ್ರಶ್ನೆ. ಬಸವರಾಜ್ ಅವರು, ಅಕ್ಕ ಮಿನಿಸ್ಟ್ರು, ತಮ್ಮ MLC, ಈಗ ಮತ್ತೆ ಅವ್ರ ಮಗ MP,
ಅಂದ್ರೆ ಕುಟುಂಬ ರಾಜಕಾರಣ ಬೆಳಗಾವಿಯಲ್ಲಿ ಎಷ್ಟು ಸ್ಟ್ರಾಂಗ್ ಅನ್ನೋದು ತೋರಿಸುತ್ತೆ. ಹಾಗೇನಿಲ್ಲ, ಒಂದು ಪಕ್ಷ ತನ್ನ ಅಭ್ಯರ್ಥಿಯನ್ನು ಗುರುತಿಸಬೇಕಾದ್ರೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರ ಒಂದು ಅಭಿಪ್ರಾಯವನ್ನು ಕೇಳುತ್ತೆ. ಅದೇ ರೀತಿ ಗೆಲ್ಲುವ ಒಂದು ಅಭ್ಯರ್ಥಿಯನ್ನು ಹುಡುಕಾಡುತ್ತೆ ಪಕ್ಷದ ಹೈಕಮಾಂಡ್. ಅದೇ ಆ ಒಂದು ಬೇಸ್ನಲ್ಲಿ ಅವರು ಮಾವ MLC ಇರ್ಬೋದು, ತಾಯಿ ಸಚಿವೆ ಇರ್ಬೋದು, ಅದು ಇಲ್ಲಿ ಗಣನೆಗೆ ಬರೋಲ್ಲ ನನ್ನ ದೃಷ್ಟಿಯಲ್ಲಿ. ಯಾಕಂದರೆ ಗೆಲ್ಲುವಂಥ ಕುದುರೆ ಯಾವುದೇ ಪಕ್ಷ ಇರಲಿ ಇವತ್ತು ತಮ್ಮ ಕ್ಷೇತ್ರದಲ್ಲಿ ಗೆಲ್ಲುವಂಥ ಕುದುರೆನ ನೋಡಬೇಕಾಗತ್ತೆ. ಆ ಒಂದು ಬೇಸ್ನಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಪಕ್ಷದವರು ಸರ್ವೆ ಮಾಡಿ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಆಯ್ಕೆ ಮಾಡಿದರು. ಸೊ ಆ ಆಯ್ಕೆ ಅತ್ಯಂತ ಸೂಕ್ತವಾದದ್ದು ಅಂತ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ. ಅದೇ ರೀತಿ ಕೂಡ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಅವರ ಸಲುವಾಗಿ ದುಡಿತಾ ಇದ್ದಾರೆ. ಗೆಲ್ಲುವಂತ ಒಂದು ಸೂಚನೆ ಕಂಡು ಬರ್ತಾ ಇದೆ. ಚಂದ್ರರಾಜ್ ಅವರು ಒಂದು ವಿಷಯ ರೇಸ್ ಮಾಡಿದರು. ನಮ್ಮ ವೇದಿಕೆಯ ಮೇಲೆ ಬಿಜೆಪಿಯ ಪರವಾಗಿ ಜಗದೀಶ್ ಶೆಟ್ಟರ್ ಪರವಾಗಿ ಬಂದಿರುವಂಥ ಇಬ್ರು ಕೂಡ ಈ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಇಬ್ರು ಕೂಡ ಆಕಾಂಕ್ಷಿಯಾಗಿದ್ರು. ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ನಡೀತು ಸರ್. ಕಡಾಡಿಯವರೇ, ಇಲ್ಲ, ಒಂದು ಚಂದ್ರರಾಜ್ ಅವರು ಒಂದು ಪ್ರಶ್ನೆಯನ್ನೇ ಇತ್ತು, ಏನಂತಂದ್ರೆ ಯಾಕೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ವಿಧಾನಸಭಾ ಎಲೆಕ್ಷನ್ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥದ್ದು ನಮ್ಮ ಪಕ್ಷದ ಆಂತರಿಕ ವಿಷಯ. ಅದನ್ನು ನಾವು ಮಾತಾಡ್ತೀವಿ. ಒಂದು ನಾನು ಕೇಳಲಿಕ್ಕೆ ಬಯಸ್ತೇನೆ, ನೀವು ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂಥ ಪಾರ್ಟಿ ಅಂತೇಳಿ 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಾರ್ಟಿ, ಯಾರು ಯಾವ ಪಾರ್ಟಿ ಬಿಡ್ತಾರಂತೇಳಿ ಪಕ್ಷಗಳಿಂತ ದಿನ ಕಾಯ್ತಾ ಇದ್ರಿ. ನಿಮಗೆ ನಿಲ್ಲೋಕೆ ಜನನೇ ಇರಲಿಲ್ಲ ನಿಮ್ಮ ಹತ್ರ. ನೀವು ಜಗದೀಶ್ ಶೆಟ್ಟರ್ ಅವ್ರನ್ನು ಇಮಿಡಿಯೇಟ್ ಕರ್ಕೊಂಡ್ರಿ. ನೀವೀಗ ಅವರ ಒಳ್ಳೆಯವರು ಅಲ್ಲ ಅಂತ ಹೇಳ್ತಿರಲ್ಲ, ನೀವ್ಯಾಕೆ ಕರ್ಕೊಂಡ್ರಿ? ನೀವ್ಯಾಕೆ ಟಿಕೆಟ್ ಕೊಟ್ರಿ? ಲಕ್ಷ್ಮಣ್ ಸವದಿ ಅವರು ನೀವು ಕರ್ಕೊಂಡ್ರಿ, ನೀವ್ಯಾಕೆ ಟಿಕೆಟ್ ಕೊಟ್ರಿ? ಇದು ಒಂದು. ಎರಡನೇದ್ದು, ನೀವು ಲೋಕಸಭೆ ಚುನಾವಣೆ ಪ್ರಾರಂಭ ಆದ ನಂತರ ನಿಮ್ಮ ಹೇಳಿಕೆ ಏನಾಗಿತ್ತು? ನಿಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ ಹೇಳಿಕೆ ಕೊಟ್ಟರು. ಏನು ಹೇಳಿಕೆ ಕೊಟ್ಟರು? ಈ ಜಿಲ್ಲೆಯಲ್ಲಿ ನಾವು ಕಾರ್ಯಕರ್ತರಿಗೆ ಆದ್ಯತೆಯನ್ನು ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದಿಂದ ನಾವು ಯಾರೂ ಸ್ಪರ್ಧೆ ಮಾಡೋದಿಲ್ಲ ಅಂತ ಒಂದ್ಸಲ ಹೇಳಿದ್ರಿ. ಇನ್ನೊಂದ್ಸಲ ಹೇಳಿದ್ರಿ, ಇಂಟರ್ನ್ಯಾಷನಲ್ ಶೆಪರ್ಡ್ ಒಂದು ಮೀಟಿಂಗ್ ನಡೀತು ಕುರುಬ ಸಮಾಜದ್ದು. ಆ ನಡೆದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ವೇದಿಕೆ ಮೇಲೆ ನೀವು ಹೇಳಿದ್ರಿ. ಏನು ಹೇಳಿದ್ರಿ? ನಾವು ಹಿಂದುಳಿದ ವರ್ಗಕ್ಕೆ ಆದ್ಯತೆಯನ್ನು ಕೊಡ್ತೀವಿ, ಒಂದು ಟಿಕೆಟನ್ನು ಕೊಡ್ತೀವಿ ಅಂತೇಳಿ, ಹಾಲು ಮತ್ತು ಸಮಾಜಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಿ. ಇವತ್ತು 2 ಟಿಕೆಟನ್ನು ಒಂದು ಕಡೆ ಕಾರ್ಯಕರ್ತರಿಗೂ ಮೋಸ ಮಾಡಿದ್ರಿ, ಇನ್ನೊಂದು ಕಡೆ ಹಿಂದುಳಿದ ಸಮಾಜಕ್ಕೂ ನೀವು ಮೋಸ ಮಾಡಿದ್ರಿ. ಕೇವಲ ಇವತ್ತು ಚುನಾವಣೆ ಎಲ್ಲಿಗೆ ಬಂದು ನಿಂತದಂದ್ರೆ ಯಾವುದೇ ಸಮಸ್ಯೆಗೆ ಸ್ಪಂದನೆ ಇಲ್ಲದೆ ಕೇವಲ ಮಂತ್ರಿಗಳ ಮಕ್ಕಳೇ ಅನ್ನುವಂಥ ಒಂದೇ ಆಧಾರ ಅವರಿಗೆ. ಅದನ್ನ ಇಟ್ಕೊಂಡು ನೀವು ಇವತ್ತು ಟಿಕೆಟ್ ಕೊಡ್ತಾ ಇದ್ದೀರಲ್ಲ. ಕಾಂಗ್ರೆಸ್ಸಿನ 100 ವರ್ಷದ ಇತಿಹಾಸ ಇರ್ತಕ್ಕಂಥ ಪಾರ್ಟಿ ಇದೇ, ಇಷ್ಟೇನಾ ನಿಮ್ದು? ಕಡಾಡಿಯವರೇ, ಕುಟುಂಬ ರಾಜಕಾರಣದ ಬಗ್ಗೆ ಯಾರೇನ್ ಮಾತಾಡೋದು? ಎಲ್ಲಾ ಪಕ್ಷದಲ್ಲೂ ಬಹಳ ಅಲ್ಲ, ಸ್ವಲ್ಪ ಇದೆ. ನಿಮ್ಮಲ್ಲೂ ಸ್ವಲ್ಪ ಇದೆ, ಅವರಲ್ಲಿ ಜಾಸ್ತಿ ಇರ್ಬೋದು. ನಾನು ಕುಟುಂಬ ರಾಜಕಾರಣದ ಬಗ್ಗೆ ಏನ್ ಮಾತಾಡ್ತೀರಿ ನೀವು? ಕೇವಲ ಕುಟುಂಬದ ವಿಷಯ ಹೇಳ್ತಾ ಇಲ್ಲ. ಒಂದು ರಾಷ್ಟ್ರೀಯ ಪಕ್ಷ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂತ. ಇನ್ನೊಂದು ಪಾರ್ಟಿಯಿಂದ ಯಾರು ಹೊರಗಡೆ ಬರ್ತಾರೆ ಕಾಯುವಂತ ಸ್ಥಿತಿ ಒಂದು. ಇನ್ನೊಂದು ಕಡೆ ಕಾರ್ಯಕರ್ತರನ್ನ ಬೆಳೆಸ್ತಕ್ಕಂಥದಕ್ಕೆ ಆಗ್ತಾ ಇಲ್ಲ, ಕಾರ್ಯಕರ್ತರು ಆಗ್ತಾ ಇಲ್ಲ. ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀನಿ, ನೀವು ಆ ಟಿಕೆಟನ್ನೇ ಕೊಡಲಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಮಾತಾಡುವಂಥದ್ದು ಏನು ಅರುತ್ತೆ ಅಂತ ನನ್ನ ಪ್ರಶ್ನೆ. ಮೋದಿ ಬಿಟ್ರೆ ಇನ್ನೇನಿದೆ ಸರ್ ಈ ಸಲ ಓಟ್ ಕೇಳಕ್ ನಿಮಗೆ? ಮೋದಿಗೆ ಓಟ್ ಹಾಕಿ, ಮೋದಿಗೆ ಓಟ್ ಹಾಕಿ. ಲೋಕಸಭೆಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷ, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳು ಯಾವ ಆಧಾರದ ಮೇಲೆ ನೀವು ಚುನಾವಣೆಗೆ ಹೋಗ್ತೀರಿ? ನೀವು ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಚುನಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ನಮ್ಮ ನಾಯಕರು, ರಾಷ್ಟ್ರದ ನಾಯಕತ್ವವನ್ನು ಮಾಡ್ತಕ್ಕಂಥ ಹೆಸರನ್ನು ಹೇಳಬೇಕಾಗ್ತದೆ. ಇವತ್ತು ಇಂಡಿಯಾ ಒಕ್ಕೂಟದಲ್ಲಿರ್ತಕ್ಕಂಥ ಅನೇಕ 40-45 ಪಕ್ಷಗಳಿದ್ದಾವೆ. ಇವತ್ತು ಇರ್ತಕ್ಕಂಥವ್ರು ಯಾರು? ಕೇಜ್ರಿವಾಲ್ ನಿಮ್ಮ ನಾಯಕರ? ಬೇಡ, ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಮಂತ್ರಿಗಳನ್ನಾಗಿ ಮಾಡ್ತೀರಾ? ಇದಕ್ಕೆ ಉತ್ತರ ಬೇಕು. ನೀವು ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಒಟ್ಟು 540 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ. 272 ಕ್ಷೇತ್ರಗಳನ್ನ ಗೆಲ್ಲಬೇಕಾಗ್ತದೆ. ಆದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೀವು ಮಾಡಿರ್ತಕ್ಕಂಥ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಸ್ಥಾನ ಎಷ್ಟು? 242. ಅಂದ್ರೆ ಕಾಂಗ್ರೆಸ್ಗೆ ನಾಯಕತ್ವ ಇಲ್ವಾ? ಇರ್ತಕ್ಕಂಥ ಯಾವ ರಾಷ್ಟ್ರೀಯ ಪಕ್ಷಗಳನ್ನ ಪ್ರಧಾನಮಂತ್ರಿಗಳಾಗಿ ಅಭ್ಯರ್ಥಿಯನ್ನಾಗಿ ನೀವು ಘೋಷಣೆ ಮಾಡ್ತೀರಿ? ರಾಷ್ಟ್ರೀಯ ಆಧಾರದ ಮೇಲೆ ರಾಷ್ಟ್ರದ ನಾಯಕತ್ವವನ್ನು ನಿರ್ಧಾರ ಮಾಡತಕ್ಕಂಥ ಚುನಾವಣೆಯಲ್ಲಿ ನಿಮಗೆ ನಾಯಕತ್ವ ಇಲ್ಲ. ನಾವು ಮೋದಿ ಅವರು ನಮ್ಮ ನಾಯಕರು ಅಂತ ಹೇಳಿದ್ರೆ ಏನು ತಪ್ಪಿದೆ? ಮೋದಿ ಅವರನ್ನ ಇಡೀ ನಮ್ಮ ಒಕ್ಕೂಟ ಒಪ್ಕೊಂಡು ಇವತ್ತು ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ನಿಮ್ಮಲ್ಲಿ ಯಾಕೆ ನಾಯಕತ್ವ ಇಲ್ಲ? ಮೋದಿ ವಿರುದ್ಧ ಯಾರು ಅನ್ನೋ ಪ್ರಶ್ನೆನ ಅವ್ರು ಕೇಳ್ತಾರೆ. ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ ಇದೆ ನೋಡಿ. ಒಂದು ಪ್ರಜಾಪ್ರಭುತ್ವ ಸಿಸ್ಟಮ್ನಲ್ಲಿ ಆರಿಸಿ ಬಂದಂಥ ಸಂಸದರಿರ್ಬೋದು,
ವಿಧಾನಸಭೆಯ ಸದಸ್ಯರಿರ್ಬೋದು, ಒಂದು ವ್ಯವಸ್ಥೆಯಲ್ಲಿ ನಾವು ಲೀಡರ್ ಆಫ್ ದಿ ಹೌಸ್ ಅಂತ ಒಂದು ಸೆಲೆಕ್ಟ್ ಮಾಡುವಂಥ ಒಂದು ಪರಂಪರೆ ಇದೆ. ಇವರಲ್ಲಿ ಏನಿದೆ, ಒಂದು ಹಿಟ್ಲರಿಸಮ್ ಅಂತ ನಾವೇನು ಕರಿತೀವಿ, ಸನ್ಮಾನ್ಯ ಮೋದಿ ಅವರ ಹೆಸರನ್ನ ಇವರು ಯಾವ ಮಟ್ಟಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಮೋದಿ ಅವ್ರನ್ನ ಬಿಟ್ರೆ ಬಿಜೆಪಿ ಇಲ್ಲ, ಮೋದಿ ಅವ್ರನ್ನ ಬಿಟ್ರೆ ದೇಶ ಇಲ್ಲ, ಮೋದಿ ಅವ್ರನ್ನ ಬಿಟ್ರೆ ಪ್ರಜಾಪ್ರಭುತ್ವ ಇಲ್ಲ, ಮೋದಿ ಅವ್ರನ್ನ ಬಿಟ್ರೆ ಸಂವಿಧಾನ ಇಲ್ಲ. ಇಷ್ಟು ಮಟ್ಟಿಗೆ ಒಂದು ವ್ಯಕ್ತಿ ಆಧಾರಿತ ರಾಜಕಾರಣ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಆರೋಗ್ಯಕರಣ ಹಾನಿಕರಣ ಅಂತ ಒಂದು ಚರ್ಚೆ ಮಾಡಬೇಕಾಗುತ್ತೆ. ಇಂದಿರಾ ಗಾಂಧಿ ಅವರಿದ್ದಾಗ ನೀವು ಹಂಗೆ ಇದ್ರಿ ಸರ್. ಇವತ್ತು ಇಂದಿರಾ ಗಾಂಧೀಜಿ ಅವರು ಒಂದು ತೆಗೆದುಕೊಂಡಂತ ಕ್ರಾಂತಿಕಾರಿ ನಿರ್ಣಯಗಳು, ಅದು ಲ್ಯಾಂಡ್ ಸೀಲಿಂಗ್ ಆಕ್ಟ್ ಇರ್ಬೋದು, ಬ್ಯಾಂಕ್ಗಳ ರಾಷ್ಟ್ರೀಕರಣ ಇರ್ಬೋದು, ಬಹುದೊಡ್ಡ ಈ ಕ್ರಾಂತಿಕಾರಿ ನಿರ್ಣಯಗಳೇ ಇವತ್ತು ನಮ್ಮ ಭಾರತ ದೇಶದ ಈ ಪ್ರಗತಿಯ ಬುನಾದಿ. ಆ ಒಂದು ಸಂದರ್ಭದಲ್ಲಿ ನಾವು ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅನ್ನು ತರಲಿಲ್ಲ ಅಂತಂದ್ರೆ ಇಷ್ಟೆಲ್ಲ ಒಂದು ಬೆಳವಣಿಗೆ ನಮ್ಮ ಭಾರತ ದೇಶದಲ್ಲಿ ಆಗ್ತಿತ್ತು. ಯಾಕಂತಂದ್ರೆ ಒಂದು ರೈತಾಪಿ ವರ್ಗವನ್ನ ಅವಲಂಬಿತ ಪ್ರದೇಶ ನಮ್ಮ ಅಲ್ಲ, ಭಾರತ ಅದಕ್ಕೆ ದೇಶ. ರಾಹುಲ್ ಗಾಂಧಿ ವೋಟ್ ಹಾಕ್ರಿ ಅಂತ ನೀವು ಹೇಳೋದು. ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ನಾಯಕರು, ಓಕೆ, ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡುವಂತ ಒಂದು ನಿಷ್ಠಾವಂತ ನಾಯಕರು, ಭಾರತ ದೇಶದ ಜನರ, ಬಡವರ ಬಗ್ಗೆ, ಎಲ್ಲಾ ವರ್ಗದ ಜನರ ಬಗ್ಗೆ ಕಳಕಳಿ ಇಟ್ಟಂತ ಒಬ್ಬ ವ್ಯಕ್ತಿ. ಕನ್ಯಾಕುಮಾರಿಯಿಂದ ನಾವು ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದಂತ ಸುಮಾರು 4,000 ಕಿಲೋಮೀಟರ್ ಯಾತ್ರೆ ಮಾಡಿದಂತ ಒಬ್ಬ ಧೀಮಂತ ನಾಯಕರವರು. ಇಷ್ಟೆಲ್ಲ ಇಟ್ಕೊಂಡು ನೀವು ಈ ಸಲ ಬಿಜೆಪಿನ ಅಧಿಕಾರದಿಂದ ತಡಿಬೇಕು, ಅಧಿಕಾರಕ್ಕೆ ಬರ್ದಂಗೆ ನಿಲ್ಲಿಸಬೇಕು ಅಂತೀರಿ. ಬಟ್ 272 ಕ್ಷೇತ್ರ ನೀವು ಸ್ಪರ್ಧೆ ಸಹಿತ ಮಾಡಿಲ್ಲ. ನಮ್ಮ ದಕ್ಷಿಣ ರಾಜ್ಯಗಳಲ್ಲಿ ಇವರ ಎಕ್ಸಿಸ್ಟೆನ್ಸ್ ನೀವು ಹೇಳ್ಬೇಕು. ಕೇರಳ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಇಲ್ಲಿ ಇವ್ರ ಎಕ್ಸಿಸ್ಟೆನ್ಸ್ ಇಲ್ಲ. ಒಂದು ರಾಷ್ಟ್ರೀಯ ಪಕ್ಷ 540 ಸ್ಥಾನಗಳ ಪೈಕಿ ನೀವು ಯುವರ್ ಕಂಟೆಸ್ಟಿಂಗ್ ಓನ್ಲಿ 240 ಸೀಟ್ಸ್. ಇದನ್ನ ಅರ್ಥ ಮಾಡ್ಕೋಬೇಕು, ದಯವಿಟ್ಟು ಅರ್ಥ ಮಾಡ್ಕೋಬೇಕು ಚಂದ್ರರಾಜ್ ಅವರು. ಇವತ್ತು ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜಕೀಯ ಪಕ್ಷಗಳನ್ನ ನೀವು ತೆಗೆದುಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೀರಿ. ತಮಿಳುನಾಡಿನಲ್ಲಿ ನೀವು ಏನು ಹೇಳ್ತಾ ಇದ್ದೀರಿ, ಬಿಜೆಪಿಗೆ ನೆಲೆ ಇಲ್ಲ ಅಂತೇಳಿ. ದಯವಿಟ್ಟು ರಿಸಲ್ಟ್ ಅಬ್ಸರ್ವ್ ಮಾಡೋಣ. ಈಗ ಯಾಕದು ಜೂನ್ 4 ನೋಡಿ ನೀವು. ವಾಟ್ ಅಬೌಟ್ ತೆಲಂಗಾಣದಲ್ಲಿ ಸಹಿತ ಅಚ್ಚರಿ ರಿಸಲ್ಟ್ ಅನ್ನ ನೀವು ಕಾಣಲಿದ್ದೀರಿ. ನಿರಂತರವಾಗಿ ಬೆಳಗಾವಿಯ ಜನ ಬಿಜೆಪಿನ ಬೆಂಬಲಿಸ್ತಾ ಬಂದಿದ್ದಾರೆ. ಬೆಳಗಾವಿಗೆ ಏನಾಯ್ತು? ಬೆಳಗಾವಿ ಬಿಜೆಪಿ ನಿಮ್ಮ ಸರ್ಕಾರ 10 ವರ್ಷದಲ್ಲಿ ಬೆಳಗಾವಿಗೆ ಏನು ಕೊಡ್ತು? ಅದರ ಮೇಲೂ ವೋಟಿಂಗ್ ಆಗ್ಬೇಕಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಅಭಿಮಾನ ಇದೆ. ಯಾಕಂತಂದ್ರೆ 1998ರವರೆಗೆ ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅವತ್ತಿನಿಂದ 98ರ ಅವಧಿಯವರೆಗೆ ಈ ಲೋಕಸಭೆಯನ್ನ ಆಳಿದವರು ಯಾರು? ಕಾಂಗ್ರೆಸ್ ಪಾರ್ಟಿನೇ ಇತ್ತು ಅಧಿಕಾರದಲ್ಲಿ. ಆದ್ರೆ ಅವತ್ತಿನ ತನಕ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರ ಕಡೆಯಿಂದ. ಇಲ್ಲಿಯ ಅನೇಕ ಜನ ಮಂತ್ರಿಗಳಾಗಿ ಹೋದ್ರು, ಅವ್ರ ಹೆಸರು ಉಲ್ಲೇಖ ಮಾಡೋದಿಲ್ಲ. ಅವ್ರು ಯಾರು ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಕ್ಷೇತ್ರಕ್ಕೆ. ಆದ್ರೆ ಯಾವಾಗ ನಾವು 98ರಲ್ಲಿ ರೈತ ನಾಯಕ ಬಾಬಾಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಲೋಕಸಭೆಯನ್ನು ಗೆದ್ದಿವಿ. ಅದಾದ್ಮೇಲೆ 4 ಸಲ ಸುರೇಶ್ ಅಂಗಡಿ ಅವರು ಈ ಲೋಕಸಭೆಗೆ ಗೆದ್ರು ಮತ್ತು ಕೇಂದ್ರ ರೈಲ್ವೆ ಸಚಿವರಾದರು. ಅದಾದ ನಂತರ ಅವರ ಶ್ರೀಮತಿ ಮಂಗಳಾ ಅಂಗಡಿ ಅವರು ಗೆದ್ರು. ಒಟ್ಟು 6 ಬಾರಿ ನಾವು ಈ ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ. ಬರೀ ಸಿಂಗಲ್ ಟ್ರ್ಯಾಕ್ ಇತ್ತು, ನಮ್ಮ ರೈಲ್ವೆ ಸಿಂಗಲ್ ಟ್ರ್ಯಾಕ್ ಇತ್ತು. ನಾವು ಡಬಲ್ ಟ್ರ್ಯಾಕ್ ಮಾಡಿದ್ದೀವಿ. ಆಮೇಲೆ ರೈಲ್ವೆ ಕಲ್ಲಿದ್ದಲ ಮೇಲೆ ಓಡಿಸಿತ್ತು. ಈಗ ನಾವು ಅದನ್ನ ಎಲೆಕ್ಟ್ರಿಕ್ ಟ್ರೈನ್ಗಳನ್ನು ಮಾಡಿದ್ದೀವಿ. ನಾವು ಅನೇಕ ಹೊಸ ಟ್ರೈನ್ಗಳನ್ನು ಬಿಡ್ತಾ ಇದ್ದೀವಿ. ನಮ್ಮ ವಿಮಾನ ನಿಲ್ದಾಣ, ಬೆಳಗಾವಿ ವಿಮಾನ ನಿಲ್ದಾಣ ಯಾವುದೋ ಹಳೆ ಕಾಲದೊಳಗಿದ್ದಂಥ ವಿಮಾನ ನಿಲ್ದಾಣವನ್ನ ಇವತ್ತು 2 ಬಾರಿ ಆ ಟರ್ಮಿನಲ್ ಅನ್ನ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಇತ್ತೀಚೆಗೆ ಸುಮಾರು 400 ಕೋಟಿ ರೂಪಾಯಿಯಷ್ಟು ನಾವು ಶಾಂಕ್ಷನ್ ಮಾಡ್ಕೊಂಡಿವಿ ಆ ಟರ್ಮಿನಲ್ ಉದ್ಘಾಟನೆ ಮಾಡಲಿಕ್ಕೆ. ಹೊಸ ಪ್ರಾಜೆಕ್ಟ್ ಅನ್ನು ತಗೊಂಡಿದ್ದೀವಿ. ಅದರ ಜೊತೆಗೆ ಜಿಲ್ಲೆಗೆ ನಾವು ESI ಆಸ್ಪತ್ರೆ 100 ಬೆಡ್ ESI ಆಸ್ಪತ್ರೆಯನ್ನು ತಗೊಂಡಿದ್ದೀವಿ. ನಾವು ಇವತ್ತು ಬೆಳಗಾವಿ ಟು ರಾಯಚೂರು ರಾಷ್ಟ್ರೀಯ ಹೆದ್ದಾರಿ ನಾವು ತಗೊಂಡಿದ್ದೀವಿ. ಬೆಳಗಾವಿ ರಿಂಗ್ ರೋಡ್ ನಾವು ತಗೊಂಡಿದ್ದೀವಿ. ಬೆಳಗಾವಿ ಟು ಗೋವಾ ರಸ್ತೆ ನಾವು ತಗೊಂಡಿವಿ. ಈ ರೀತಿ ಡೆವಲಪ್ಮೆಂಟ್ ಎಲ್ಲ ನೀವೇ ಮಾಡಿಬಿಟ್ರೆ ಅಂದ್ರೆ ನಾವು ಕೆಲಸಗಳನ್ನ ಇವತ್ತು ಮಾಡಿದ್ದೀವಿ. ಇವಾಗ ನಮ್ಮ ಹಿರಿಯ ರಾಜಕಾರಣಿ ಆದಂಥ ಮಾಂತೇಶಣ್ಣ ಅವ್ರು ಹೇಳ್ತಾರೆ, ಬಿಜೆಪಿ ಪಕ್ಷದವರು ನಾವು ಇಷ್ಟು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿದ್ದೀವಿ, ನೀವು ಎಷ್ಟು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿದ್ದೀರ? ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ, ಒಂದು ವೇಳೆ ನೀವು ಸ್ಪರ್ಧೆ ಮಾಡಿದಂಥ ಓನ್ಲಿ ಆನ್ ದಿ ಸಿಂಬಲ್ ಆಫ್ ಯುವರ್ ಪಾರ್ಟಿ ನಿಮಗೆ ಸೆಲ್ಫ್ ಮೆಜಾರಿಟಿ ಬರಲಿಲ್ಲ ಅಂತಂದ್ರೆ ನೀವು ಮಿತ್ರ ಪಕ್ಷಗಳ ಸಹಾಯ ತಗೊಳ್ತಿದ್ರಾ ಇಲ್ವಾ? ಅದನ್ನೊಂದು ಸ್ಪಷ್ಟನೆ ಮಾಡಬೇಕು. ಯಾಕಂದ್ರೆ ಅವ್ರು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ನಾವು ಇಷ್ಟು ಸಂಖ್ಯೆಯಲ್ಲಿ ನಾವು ಸ್ಪರ್ಧೆ ಮಾಡಿದೀವಂತ. ಅಂದ್ರೆ ಇದರ ಅರ್ಥ ನಾವು ಸ್ವಂತವಾಗಿ ಇಷ್ಟು ಸ್ಪರ್ಧೆ ಮಾಡಿದ್ದೀವಿ,
ನಾವು ನೀವು ಒಂದು ವೇಳೆ ನಿಮ್ಗೆ ಸೆಲ್ಫ್ ಮೆಜಾರಿಟಿ ಬರಲಿಲ್ಲ ಅಂತಂದ್ರೆ NDA ಮೈತ್ರಿಕೂಟದಲ್ಲಿರುವಂತ ಮಿತ್ರ ಪಕ್ಷಗಳ ಸಹಾಯ ತಮಗೆ ಬೇಕಾಗಿಲ್ಲ ಅಂತ ತಾವು ಘಂಟಾಘೋಷವಾಗಿ ಹೇಳ್ತಾ ಇದ್ರ. ಎರಡನೇದು, ತಾವು ಹಿಂದುತ್ವದ ಬಗ್ಗೆ ಇವತ್ತು ಮಾತಾಡ್ತೀರಾ. ಶಿವಸೇನೆ ಹಿಂದುತ್ವ ಆಧಾರಿತ ಪಕ್ಷ, ಅವರು ಕಾಂಗ್ರೆಸ್ಗೆ ಜೊತೆ ಮೈತ್ರಿ ಮಾಡ್ಕೊಂಡ್ಬಿಟ್ಟು ತಪ್ಪು ಮಾಡಿದ್ರು, ಅದಕ್ಕೆ ಇವತ್ತು ನಮ್ಮ ಜೊತೆ ಆ ಪಕ್ಷ ಒಡೆದ್ಬಿಟ್ಟು ಬಂದಿದೆ ಅಂತ ತಾವು ಇವತ್ತು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತೀರಾ. ತಮಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, NCP ಇಸ್ ಅ ಹಿಂದುತ್ವ ಬೇಸ್ಡ್ ಪಾರ್ಟಿ ಆರ್ ಇಟ್ಸ್ ಅ ಸೆಕ್ಯುಲರ್ ಪಾರ್ಟಿ? ಒಂದು, JDS ಇನ್ ಕರ್ನಾಟಕ ಅದು ಹಿಂದುತ್ವ ಬೇಸ್ಡ್ ಪಾರ್ಟಿಯ ಒಂದು ಸೆಕ್ಯುಲರ್ ಪಾರ್ಟಿನ? ನೀವು ಸಂದರ್ಭಕ್ಕೆ ಅನುಸಾರವಾಗಿ ನಿಮಗೆ ಯಾವ ರೀತಿ ಅವಶ್ಯಕತೆ ಇರುತ್ತೆ ಆ ರೀತಿ ತಾವು ಪಕ್ಷಗಳನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೋತೀರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರುವಂತ ತಮ್ಮ NDA ಮೈತ್ರಿಕೂಟದ JDS ಪಕ್ಷದ ಬಗ್ಗೆ ನಾನು ಮಾತಾಡ್ತೀನಿ. ಪ್ರಜ್ವಲ್ ರೇವಣ್ಣ ಮಾಡಿದಂತ ಒಂದು ಕೃತ್ಯ, ಮಹಿಳೆಯ ಮೇಲೆ ಮಾಡಿದಂತ ಒಂದು ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ಅವ್ರ ಮೇಲೆ ಮಾಡಿದಂತ ಅತ್ಯಾಚಾರವನ್ನ ತಾವು ಸಮರ್ಥನೆ ಮಾಡ್ಕೊಳ್ತೀರಾ? ನನ್ನ ಪ್ರಶ್ನೆ ಒಂದು. ಇವತ್ತು ಕೂಡ ತಾವು ಬಿಜೆಪಿ ಅವರು JDS ನಿಮ್ಮ NDA ಮಿತ್ರ ಪಕ್ಷ ಅಂತ ಒಪ್ಕೊಳ್ತೀರಾ ಅಥವಾ ಅದರಿಂದ ತಾವು ಅಂತರ ಕಾಯ್ಕೊಳ್ತೀರಾ ಅಂತ ತಾವು ಹೇಳಿ. ನೀವು ಬಿಜೆಪಿ ಸಿಂಗಲ್ ಆಗಿ ಮೆಜಾರಿಟಿಗೆ ಬರಲಿಲ್ಲ ಅಂದ್ರೆ ನೀವು ಮಿತ್ರ ಪಕ್ಷಗಳ ಸಹಾಯ ತಗೊಳ್ಳೋದಿಲ್ವಾ ಅಂತ ಕೇಳಿದ್ರು. ನಿಮಿಷ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ತನ್ನ ಸ್ವಂತ ಬಲದ ಮೇಲೆ ಸರ್ಕಾರವನ್ನು ಮಾಡ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಗೋಯಿಂಗ್ ಟು ವಿನ್ 272 ಪ್ಲಸ್. ಬಿಜೆಪಿ ಸಿಂಗಲ್. ಅದಾದ ನಂತರ NDAದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಪೋರ್ಟರ್ ಸಹಿತ ನಮ್ಮ ಜೊತೆಗಿರ್ತಾರೆ. ಯಾರನ್ನು ಸಹಿತ ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು ನಾವು ಬೇರೆಯವರಿಂದ ಕಲಿಬೇಕಾಗಿಲ್ಲ. ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತದೆ. NDA ಮೈತ್ರಿಕೂಟದಲ್ಲಿ ಇರ್ತಕ್ಕಂಥ ನಮ್ಮ ಬೆಂಬಲಿಗರು ಸಹಿತ ನಮ್ಮನ್ನ ಬೆಂಬಲಿಸ್ತಾರೆ. ಪ್ರಜ್ವಲ್ ರೇವಣ್ಣರನ್ನ ಸಮರ್ಥನೆ ಮಾಡಿಕೊಳ್ತೀರಾ ಅಂತ ಕೇಳಿದ್ರು ಅವರು. ನೋಡಿ, ಕರ್ನಾಟಕದಲ್ಲಿ ಯಾವುದೇ ಈ ತರದ ಘಟನೆಯನ್ನ ಯಾವುದೇ ಇಂಥ ಘಟನೆಗಳನ್ನು ನಮ್ಮ ರಾಷ್ಟ್ರೀಯ ಪಕ್ಷ ಅದನ್ನು ಒಪ್ಪೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಕಾನೂನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾನೂನು ಅದನ್ನ ಕ್ರಮ ತಗೋತದೆ. JDS ನ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ, ಒಪ್ಪುತ್ತಿಂದ ಅವ್ರು ನೀರು ಕುಡಿತಾರೆ ಅಂತ ಹೇಳಿದ ಮೇಲೆ ಅದ್ರ ಪ್ರಶ್ನೆ ಎತ್ತುವಂತ ಅವಶ್ಯಕತೆ ಇಲ್ಲ. ಈ ರಾಜಕೀಕರಣ ಮಾಡುವಂತ ಅಲ್ಲ, ನಾನು ಕೇಳ್ತಾ ಇರೋದು ನಾನು ಕೇಳ್ತಾ ಇದ್ದೀನಿ, ಇವತ್ತು ರಾಜ್ಯದ ಮಹಿಳೆಯರ ಮೇಲೆ ನೀವೇನು ಪಾಪ ಮಹಿಳೆಯರ ಬಗ್ಗೆ ಅತ್ಯಂತ ಕಳಕಳಿಯನ್ನು ವ್ಯಕ್ತ ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ಸುವರ್ಣಸೌಧ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಒಬ್ಬ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಇಲ್ಲೇ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು. ನಿಮ್ದೇನ್ ಕಾಳಜಿ? ಏನಾಯ್ತು ಅದು ಒಂದ್ ಕೇಳ್ತೀನಿ. ಎರಡನೇದ್ದು, ಆರೋಪಿ ಹೊರಗೆ ಮಾಲೆ ಹಾಕಿ ಪಟಾಕಿ ಹೊಡೆದು ಸ್ವಾಗತ ಮಾಡ್ಕೊಂಡ್ರು. ಇತ್ತೀಚೆಗೆ ಹುಬ್ಬಳ್ಳಿ ಒಳಗಡೆ ಯಾವ ಫಯಾಜ್ ಒಂದು ಕಾಲೇಜ್ ಒಳಗಡೆ ಹೋಗಿ ಒಬ್ಬ ವಿದ್ಯಾರ್ಥಿನಿಯನ್ನ ಹತ್ಯೆ ಮಾಡಿದ್ರು. ಅದ್ರ ಬಗ್ಗೆ ನಿಮ್ ನಿಲುವೇನು? ನೀವು ಮುಖ್ಯಮಂತ್ರಿಗಳು ಒಂದು ವಾರ ಕಾದ್ರೂ ಅಲ್ಲಿ ಭೇಟಿ ಕೊಡೋದಿಲ್ಲ ಮತ್ತು ಪ್ರಕರಣವನ್ನ ಮುಚ್ಚಿ ಹಾಕ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀರಿ. ಆ ಪ್ರಕರಣದ ಬಗ್ಗೆ ಕೂಲಂಕುಷ ತನಿಖೆ ಮಾಡ್ತೀವಿ ಅಂತ ಹೇಳಿಲ್ಲ. ನಿಮ್ಮದೇ ಪಕ್ಷದ ಒಬ್ಬ ಕಾರ್ಪೊರೇಟರ್ ಮಗಳವರು ನಿಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ನೀವೇನು ಮಹಿಳೆಯರ ಬಗ್ಗೆ ಹೇಳೋದು? ನಿಮ್ಮ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗಳ ಮೇಲೆ ಆಗಿರ್ತಕ್ಕಂಥ ಒಂದು ಹಲ್ಲೆ ಮತ್ತು ಕೊಲೆ, ಈ ಸಂದರ್ಭದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಘಟನೆ ಆದ ತಕ್ಷಣ ಹುಬ್ಳಿಗೆ ಬರ್ಬೋದಿತ್ತಲ್ಲ, ನೇರವಾಗಿ ನೀವೊಂದು ಹೇಳಿಕೆ ಮಾಡಬಹುದಾಗಿತ್ತು. ಯಾರೇ ಇರಲಿ, ತಪ್ಪಿತಸ್ಥರ ಮೇಲೆ ನಾವು ಕ್ರಮ ತಗೋತೀವಿ, ಅವ್ರು ಯಾವುದೇ ಜಾತಿಯವರು ಇರಬಹುದು, ಅವ್ರ ಮೇಲೆ ಕ್ರಮ ತಗೋತೀವಿ. ನೇರವಾಗಿ ನೇಹಾ ಹಿರೇಮಠ್ ಮನೆಗೆ ಬಂದು ನೀವು ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡಲಿಲ್ಲ? ಯಾವುದೇ ಒಂದು ಸಮಾಜವನ್ನು ತುಷ್ಟೀಕರಣ ಮಾಡ್ತಕ್ಕಂಥ ಕೆಲಸ ಯಾಕೆ ಮಾಡಿದ್ರಿ? ನೀವು ಅಲ್ಲಿಂದ ಹೊರಗಡೆ ಇರ್ಬೇಕು, ದಯವಿಟ್ಟು ಅಲ್ಲಿಂದ ಹೊರಗಡೆ, ಬ್ಯಾರಿಕೇಡಿಂದ ಹೊರಗಡೆ ಏನಾರು ಮಾಡ್ರಿ, ಬ್ಯಾರಿಕೇಡಿಂದ ಹೊರಗಡೆ ಏನಾರು ಮಾಡ್ರಿ. ಚಂದ್ರಜರ್ ಬರ್ರಿ, ನೀವು ಮೇಲೆ ಬರ್ರಿ. ದಯವಿಟ್ಟು ಶಾಂತರಾಗಬೇಕು. ದಯವಿಟ್ಟು
ಇಲ್ಲ, ದಯವಿಟ್ಟು ಎರಡೂ ಕಡೆ ಕಾರ್ಯಕರ್ತರಿಗೆ ವಿನಂತಿ, ಎಲ್ಲರೂ ಹೊರಗೆ ಹೋಗ್ರಿ ದಯವಿಟ್ಟು. ಎಲ್ಲರೂ ಯಾರ ಬಗ್ಗೆ ವೈಯಕ್ತಿಕ ಟೀಕೆ ಮಾಡೋದು ಬೇಡ, ದಯವಿಟ್ಟು ಆ ಬ್ಯಾರಿಕೇಡಿಂಗ್ ಹೊರಗೆ ಏನಾದ್ರು ಮಾಡ್ರಿ. ಟೀಕೆ ಮಾಡೋದು ಬೇಡ. ಮೋದಿ ಅವರು ಬಂದಾಗ ಮತ್ತೆ ಅದೇ ವಿಷಯ ಮಾತಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂತು ಕರ್ನಾಟಕದಲ್ಲಿ, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದು, ರಾಮೇಶ್ವರಂ ಕೆಫೆಲ್ ಬಾಂಬ್ ಬ್ಲಾಸ್ಟು, ಹನುಮಾನ್ ಚಾಲೀಸ ಓದಿದ್ರೆ ಹೊಡಿತಾರೆ. ಈ ರೀತಿಯಾದ ವಾತಾವರಣ ಸೃಷ್ಟಿ ಮಾಡಿಟ್ರಿ ನೀವು ಕಾಂಗ್ರೆಸ್ನವರು ಅಂತ. ನೋಡಿ ಸರ್, ಇದಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಯಾವುದೂ ಕೂಡ ಸಾಬೀತಾಗಿಲ್ಲ, ಆರೋಪಗಳಿವೆ. ನಿಮ್ಮ ಗೃಹ ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡ್ತಾರೆ ಬಿಫೋರ್ ಇನ್ವೆಸ್ಟಿಗೇಷನ್. ಏನಂತ ಸ್ಟೇಟ್ಮೆಂಟ್ ಮಾಡಿದ್ರು? ಇದು ಅವರ ವೈಯಕ್ತಿಕವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಬಿಫೋರ್ ಇನ್ವೆಸ್ಟಿಗೇಷನ್, ಬಿಫೋರ್ ಅರೆಸ್ಟ್, ಬಿಫೋರ್ FIR. ಗೃಹ ಮಂತ್ರಿಗಳು ಒಬ್ಬ ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ಹಿರಿಯರು, ಆದರೆ ಅವ್ರ ಕಡೆಯಿಂದ ಈ ತರದ ಸ್ಟೇಟ್ಮೆಂಟ್ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಲಾ ಅಂಡ್ ಆರ್ಡರ್ ಏನಾಯ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ ಮೇಲೆ? ತುಂಬಾ ಸುಭದ್ರವಾಗಿದೆ ಸರ್, ಒಳ್ಳೆ ಆಡಳಿತ ನೀಡ್ತಾ ಇದ್ದೀವಿ. ಅವರ್ ಲಾ ಆ್ಯಂಡ್ ಆರ್ಡರ್ ಈಸ್ ವೆರಿ ಗುಡ್, ಡೂಯಿಂಗ್ ಗುಡ್. ನಮಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ. ಬಿಜೆಪಿ ಅವರು ನಮ್ಮ ರಾಜ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಕಳ್ಕೊಂಡಿರ್ಬೇಕು. ಯಾಕಂದ್ರೆ ಅವರಿಗೆ ನಮ್ಮ ಸಂಸ್ಥೆಗಳ ಮೇಲೆ ನಂಬಿಕೆನೇ ಇಲ್ಲ, ರಾಜ್ಯದ ಸಂಸ್ಥೆಗಳ ಮೇಲೆ. ಏನಾದರೂ ಕೂಡ CBI ಕೊಡಿ. ಇವ್ರು ಹೇಳುವ ಅರ್ಥ ನಮ್ಮ ರಾಜ್ಯದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಕೇಪೇಬಲ್ ಇಲ್ಲ ಅಂತ ಇವರು ಇವತ್ತು ಹೇಳಲಿಕ್ಕೆ ಹೊರಟಿದ್ದಾರೆ. ನಮ್ಮ ಪಕ್ಷದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡ್ತೀವಿ, ಈ ಒಂದು ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು, ಗಲ್ಲಿಗೇರಿಸಿ ಅಂತ ನಾವು ಕೊಡ್ತೀವಿ. ಅದರ ಜೊತೆಗೆ ನಮ್ಮ ಎಲ್ಲ ದಯವಿಟ್ಟು ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಮನೆಗೆ ವಿಸಿಟ್ ಮಾಡಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ, ಧೈರ್ಯ ಹೇಳ್ತಾರೆ. ತದನಂತರ ನಮ್ಮ ಪ್ರತಿಯೊಬ್ಬ ನಾಯಕರು ಆ ಒಂದು ನಮ್ಮ ಸಹೋದರಿಯ ಒಂದು ಹತ್ಯೆಯನ್ನು ಖಂಡಿಸಿ ನಾವೆಲ್ಲರೂ ಅವ್ರ ಜೊತೆ ಇದ್ದೀವಿ. ನೇಹಾ ಹತ್ಯೆ ಪ್ರಕರಣದಲ್ಲಿ ಯಾವುದೇ ವ್ಯಕ್ತಿ ಅದನ್ನ ಹತ್ಯೆ ಮಾಡಿರಬಹುದು, ಅವ್ರು ಯಾವುದೇ ಸಮಾಜದವ್ರು ಇರಬಹುದು, ನಮ್ಮ ಮುಖ್ಯಮಂತ್ರಿಗಳು ಒಂದು ದಿಟ್ಟವಾದ ನಿರ್ಧಾರವನ್ನು ಕ್ರಮ ತಗೋತೀವಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಮಾಡಬಹುದಿತ್ತಲ್ಲ. ನನ್ನ ಮಾತಾಡಲು ಬಿಡಿ, ನೇರವಾಗಿ ಅವ್ರು ಹುಬ್ಬಳ್ಳಿಗೆ ಬರ್ಬೋದಿತ್ತಲ್ಲ. ಒಂದ್ ನಿಮಿಷ ಕೇಳಿಲಿ, ಕೇಳಿಲಿ. ಸಿದ್ದರಾಮಯ್ಯ ಸಾಹೇಬರು ಮಹಿಳೆಯರ ಮೇಲೆ ನಡೆಯುವಂತ ಅನ್ಯಾಯಗಳಿಗೆ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಅವರಿಗೆ ನ್ಯಾಯ ಸಿಗಲಿ ಅಂತ ವಿಶೇಷ ನ್ಯಾಯಾಲಯವನ್ನ ಸ್ಥಾಪನೆ ಮಾಡುವ ಮೂಲಕ ನಾವು ಮಹಿಳೆಯರ ಜೊತೆ ಇದೀವಿ ಅಂತ ಇವತ್ತು ನಾವು ಘಂಟಾಘೋಷವಾಗಿ ರಾಜ್ಯದ ಜನರಿಗೆ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ, ಪೊಲೀಸ್ ಅಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ. ನಿಮಗಿಲ್ಲ ಅಂದ್ರೆ ನಾವೇನ್ ಮಾಡೋಣ? ನಾವು SIT ರಚನೆ ಮಾಡಿದ್ದೇವೆ. ಈಗ ಪ್ರತಿಯೊಂದು ಹಂತದಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. CIDಗೆ ಒಪ್ಪಿಸಿದೀವಿ. CID ರಿಪೋರ್ಟ್ ಆದ್ರೂ ಬರಲಲ್ಲ. CID ಸ್ಟೇಟ್ಮೆಂಟ್ ಮಾಡ್ತಾರ? ನೀವು ಒಂದು ಹೇಳ್ಬಿಡಿ. ಹಾಗಾದ್ರೆ ಮಂತ್ರಿಗಳು ಅದಕ್ಕೆ ಹೇಳಿಕೆ ಕೊಟ್ಬಿಡಿ. ರಾಜ್ಯದಲ್ಲಿ ಇರುವಂತ ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಬಿಜೆಪಿಗೆ ವಿಶ್ವಾಸ ಇಲ್ಲ ಅಂತ ಹೇಳ್ರಿ. ಹೇಳ್ಬಿಡಿ ಹಾಗಾದ್ರೆ. ಆತ್ಮಹತ್ಯೆ ಮಾಡ್ಕೋತು ಅಂದ್ರು ನೀವು ಅದನ್ನ ಪರಿಗಣಿಸಲಿಲ್ಲ. ನಂಬಿಕೆ ನಮ್ಮ ಪ್ರಶ್ನೆ ಅಲ್ಲ. ಯಾರು ಇವತ್ತು ಅವ್ರು ಹೇಳ್ಬೇಕಾಗಿತ್ತು, ಅವ್ರು ಹೇಳಲಿಲ್ಲ. ಸುಮಾರು 3,000 ನನ್ನ ಸಹೋದರಿಯರು, ಕರ್ನಾಟಕ ರಾಜ್ಯದಲ್ಲಿರುವಂತ 3,000 ಸಹೋದರಿಯರು ಇವತ್ತು ರಸ್ತೆ ಮೇಲೆ ಬಂದ್ಬಿಟ್ರಿ. 4 ಜನ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರು. 16 ವರ್ಷದ ಹೆಣ್ಮಗಳನ್ನ ಬಿಡ್ಲಿಲ್ಲ, 60 ವರ್ಷದ ತಾಯಿ ವಯಸ್ಸಿನ ಹೆಣ್ಮಗಳನ್ನ ನೀವು ಬಿಡ್ಲಿಲ್ಲ. ಬಿಜೆಪಿ ಅವರು ಇವತ್ತು ಪ್ರಜ್ವಲ್ ರೇವಣ್ಣರ ಬಗ್ಗೆ ನೀವು ಮೊದಲು ನಿಲುವು ಸ್ಪಷ್ಟ ಮಾಡಿ. 3,000 ಜನ ಹೆಣ್ಮಕ್ಳ ಭವಿಷ್ಯ ಇವತ್ತು ರಸ್ತೆ ಮೇಲೆ ಬಂದಿದೆ, ಮಾನ ಹರಾಜಾಗ್ತಾ ಇದೆ. ಅದ್ರ ಬಗ್ಗೆ ನಿಮ್ ನಿಲುವೇನು? ಇವತ್ತೆಲ್ಲೋಗಿದೆ ನಿಮ್ದು? ಇವತ್ತೆಲ್ಲೋಗಿದೆ? ಮಾಡ್ರಿ, ಪ್ರತಿಭಟನೆ ಮಾಡ್ರಿ. ಕಡಾಡಿ ಅವರು ಹಿರಿಯರು ಇವತ್ತು ಪ್ರತಿಭಟನೆ ಮಾಡಿ, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಹೇಳಿಕೆ ಕೊಡಿ ನೋಡೋಣ. ಕ್ರಮ ತಗೋತದ? ಅವ್ರು ನೀರು ಕುಡಿತಾರ? ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಹೇಳಿಕೆ ಕೊಡಿ. ನಿಮಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಹಾಗೆ ಆಗುತ್ತಲ್ಲ, ಯಾರು ಹೇಳ್ಬೇಕಾಗಿಲ್ಲ. ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿದಂತ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ಲಿಕ್ಕೆ ನಿಮ್ಗೆ ತಾಕತ್ತಿಲ್ಲ ಅಂತಂದ್ರೆ ಕೊಡ್ರಿ ಹೇಳಿಕೆ. ಹೇಳ್ರಿ, ಗಲ್ಲಿಗೇರಿಸ್ರಿ ಪ್ರಜ್ವಲ್ ರೇವಣ್ಣ. ಸರ್ಕಾರ ನಿಮ್ದಾದ SIT ತನಿಖೆ ಮಾಡ್ತಾ ಇದ್ರಿ, ಆ ತನಿಖೆ ಆರೋಪಿ ನನ್ನ ಮಾತು ಕೇಳ್ರಿ, ನನ್ನ ಮಾತು ಕೇಳಿ. ಸಹೋದರಿ ಪ್ರಜ್ವಲ್ ರೇವಣ್ಣನ ಹತ್ಯೆ, ಆ ಪ್ರಜ್ವಲ್ ರೇವಣ್ಣನ ಗಲ್ಲಿಗೇರಿಸಿ ಅಂತ ಹೇಳಿದ್ರು ತಾಕತ್ತಿದೆಯಾ? ಅರೆ ನಿಮಗೆ ಆ ತಾಕತ್ತಿಲ್ಲ ಪಾಪ. ಹೇಳಿ ಮತ್ತೆ. ಪ್ರಕರಣದಲ್ಲಿ
ನನ್ನ ಗಲ್ಲಿಗೇರಿಸಿ ಗಲ್ಲಿಗೆ ಹಾಕಿ. ಫಯಾಜ್ ನನ್ನ ಗಲ್ಲಿಗೇರಿಸಿ ಎನ್ಕೌಂಟರ್ ಮಾಡಿ ನಾವು ಹೇಳ್ತಾ ಇದ್ದೀವಿ. 50 ಫಯಾಜ್ ನನ್ನ ಗಲ್ಲಿಗೇರಿಸಿ ಚಂದ್ರರಾಜ್ ಅವರೇ ಫಯಾಜ್ ನನ್ನ ಗಲ್ಲಿಗೇರಿಸಿ ಎನ್ಕೌಂಟರ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣನ ಎನ್ಕೌಂಟರ್ ಮಾಡಿ ಚಂದ್ರರಾಜ್ ಅವರೇ ಪ್ರಜ್ವಲ್ ರೇವಣ್ಣನ ಗಲ್ಲಿಗೇರಿಸಿ ಅಂತ ಹೇಳ್ತೀರಾ? ಚಂದ್ರರಾಜ್ ಅವರೇ ನೀವು ರಾಮೇಶ್ವರಂ ಕೆಫೆ ಅಂದ ತಕ್ಷಣ ಇನ್ನೂ ಅಂಡರ್ ಇನ್ವೆಸ್ಟಿಗೇಷನ್ ಅಂತೀರಿ. ಪ್ರಜ್ವಲ್ದು ಅಂಡರ್ ಇನ್ವೆಸ್ಟಿಗೇಷನ್ ರೀ. ಈಗ SIT ಮಾಡಿರಿ, ಈಗ SIT ಮಾಡಿರಿ. ನಾ ಕೆಳಗಡೆ ಹೋಗ್ತಾ ಇದ್ದೀನಿ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರೇ ಒಪ್ಕೊಂಡ್ಬಿಟ್ಟು ಜರ್ಮನಿಗೆ ಹಾರ್ಬಿಟ್ರಲ್ಲ ಸರ್, ಜರ್ಮನಿಗೆ ಓಡೋಗ್ಬಿಟ್ರು ಅವರು. ಒಬ್ಬರಾದ್ಮೇಲೆ ಒಬ್ರು ಏನ್ ಮಾಡ್ತೀರಿ? ನಾವು ಹೊಲದಲ್ಲಿ ಕೆಲಸ ಮಾಡ್ತಾರೆ. ಏನ್ ಓದಿರಿ? PUC ಉದ್ಯೋಗ ಇಲ್ಲ. ಇಲ್ಲ, ನಾ ಡಿಗ್ರಿ ಮಾಡಿ ನನಗೂ ಉದ್ಯೋಗ ಇಲ್ರಿ. ಈ ಬಿಜೆಪಿ ಸರ್ಕಾರ ಏನೇನು ಹೇಳ್ತೀರ ಅವಾಗ ಮೋದಿ ಎದಕ್ರಿ ಈಗ ಓಟ್ ಸಂಬಂಧ ಅಟ್ಟ ಬಂದನ್ರಿ ಬೆಳಗಾವ್ಕ. ಯಾವಾಗ ಬಂದನ್ರಿ? ಈಗ ಇರಕ್ಕಿಲ್ರಿ 10 ವರ್ಷ. 10 ವರ್ಷ ಏನ್ ಮಾಡ್ರಿ ಅವ್ರ? ಜಗದೀಶ್ ಶೆಟ್ಟರ್ ಒಬ್ರು ಪ್ರಬಲ ಅಭ್ಯರ್ಥಿ ಮುಖ್ಯಮಂತ್ರಿ ಅವ್ರ ಏನ್ ಮಾಡಿದಾರ? ಕೊರೋನಾ ಟೈಮ್ದಾಗ ಹಿರಿಯ ಭಾಗವರಿಗೆ ಅವ್ರನ್ನ ಏನ್ ಮಾಡಿದಾರ? ಜಗದೀಶ್ ಶೆಟ್ಟರ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾಗ ನಾವೇ ಹೋರಾಟ ಮಾಡಿ ಇಲ್ಲಿ IT-BT ಕಂಪ್ನಿಗಳನ್ನ ತರಬೇಕು ಅಂತ ನಾವು ಕೇಳಿದಾಗ ಅವ್ರು ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ. ಅವ್ರ ಕಡೆಯಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾಗಲೇ ಬೆಳಗಾವಿಗೆ ಏನು ಮಾಡೋಕ್ಕಾಗಿಲ್ಲ. ಇಲ್ಲಿ ಬಂದು ಇನ್ನೇನು ಮಾಡ್ತಾರೆ ಸರ್ ಅವರು? ಬೆಳಗಾವಿಯಲ್ಲಿ MP ಆಗಿ ಏನು ಮಾಡ್ತಾರೆ? ಅಲ್ಲಿ MLA ಎಲೆಕ್ಷನ್ ಗೆಲ್ಲಕ್ಕಾಗಿಲ್ಲ. ಅವ್ರು ಏನಾರು ಒಳ್ಳೆ ಕೆಲಸ ಮಾಡಿದ್ರೆ MLA ಎಲೆಕ್ಷನ್ ಗೆಲ್ತಾ ಇದ್ರು. ಇಲ್ಲಿ ಬಂದು MP ಇಲ್ಲೇನು ಗೆಲ್ತಾರೆ? ನಿನ್ ಬದನೇಕಾಯಿ ಮೃಣಾಲ್ ಹೆಬ್ಬಾಳ್ಕರ್ ಎಷ್ಟು ಹೋಟೆಲ್ ಗೆಲ್ಲಿಸ್ತೀವಿ ಸರ್? 1 ಲಕ್ಷ 2 ಲಕ್ಷ ಮಿನಿಮಮ್ ಹೋಟೆಲ್ ಗೆಲ್ಲಿಸ್ತೀವಿ ಸರ್. ಪೆಟ್ರೋಲ್ ರೇಟು ಡೀಸೆಲ್ ರೇಟು ಎಲ್ಲ ಬರೋ 2014ದಾಗ 50 ರೂಪಾಯಿ 40 ರೂಪಾಯಿ ಮಾಡ್ತಾರಂತ ಡೀಸೆಲ್ ರೇಟ್. ಮತ್ತೆ ಗ್ಯಾಸ್ ರೇಟ್ 400ರಿಂದ 1200 ರೂಪಾಯಿ ಆಗೈತಿ. ಬಡವ್ರ ಪರಿಸ್ಥಿತಿ ಪೂರ್ತಿ ಬರ್ಬಾದ್ ಮಾಡಿ ಹೋಗಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಯಾರ್ದಾಗ್ಬೋದು ಈ ಸಲ? ಈ ಸಲ ನೋಡ್ರಿ ಪ್ರಾಮಾಣಿಕತೆಯಿಂದ ವೋಟ್ ಹಾಕ್ತಾರ. EVM ಯಾವುದು ಅನ್ಯಾಯ ಆಗದೆ ಆದ್ರೆ ಕಾಂಗ್ರೆಸ್ 100% ಬರ್ತದೆ. ಈ ಸ್ಟೇಜ್ ಮ್ಯಾಗ ಇದ್ದಂತ ಮಾಂತೇಶ್ ಕೌಟಿ ಮಠ್ ಸರ್ ಚಂದ್ರರಾಜ್ ಅವರು MLC ಇಲೆಕ್ಷನ್ ಆಯ್ತು. ಅವಾಗ 13 ಜನ MLAಗಳು ಬಿಜೆಪಿದವ್ರದ ಇದ್ರು. ಅವರನ್ನೇ ಇವ್ರನ್ನ ಸೋಲಿಸಿದಾರ. ಕೌಟಿ ಮಠ್ ಸರ್ ಕ್ವಶನ್ ಕೇಳ್ರಿ, ನೀವು ಯಾಕೆ ಸೋತ್ರಿ? 13 ಜನ ಬಿಜೆಪಿ MLA ಇದ್ದು, 13 ಜನ ಬಿಜೆಪಿ MLA ಇದ್ದು ಬಿಜೆಪಿ ಸರ್ಕಾರವಿದ್ದಂತ ಕಾಲದಾಗ ಕೌಟಿ ಮಠ್ ಸಾಹೇಬ್ರ ನಾವು ಸೋಲಿಸೋ ನಮ್ಮ ಹುಲಿ ಸೋಲ್ಸೈತಿ. ಈ ಟೈಮ್ನೇ ಬಿಡ್ತಾವ್ರಿ ಇವ್ರನ್ನ. ಬಿಜೆಪಿ ಅವ್ರಿಗೆ ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ ನಾನು. ಹಿಂದುತ್ವ ಅಂತಾರಲ್ಲ, ಹಿಂದುತ್ವ ಬಿಟ್ಟು ಮುಸಲ್ಮಾನು, ಕ್ರಿಶ್ಚಿಯನ್ಸು, ಅಲ್ಪಸಂಖ್ಯಾತರು ಎಲ್ಲರಿಗೂ ಅವ್ರಿಗೆ ನಮ್ಗೆ ಓಟ್ ಹಾಕಕ್ ಹೇಳ್ಬೇಡಿ, ಓಟ್ ಹಾಕಕ್ ಹೋಗ್ಬೇಡ್ರಿ ಅಂತ ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳಕ್ ಹೇಳ್ರಿ. ಅವ್ರಿಗೆ ಓಪನ್ ಆಗಿ ಹೇಳಕ್ ಹೋಗ್ರಿ. ನಾವು ಹಿಂದುತ್ವ ಕಷ್ಟ ಅಂತಾರ ಅವ್ರು. ಹಿಂದುತ್ವ ಬಿಟ್ಟು ಉಳಿಕಿದವರೆಲ್ಲ ದೇಶ ಬಿಟ್ಟು ಎಲ್ಲಿ ಹೋಗ್ಬೇಕು? ಸರ್ ಜಗದೀಶ್ ಶೆಟ್ಟರ್ ಎಷ್ಟು ಹೋಟೆಲ್ ಗೆಲ್ಲಿಸ್ತೀವಿ? ಜಗದೀಶ್ ಶೆಟ್ಟರು 2 ಲಕ್ಷ ವೋಟರ್ಗಿಂತ ಹೆಚ್ಚಿಗೆ ಅಂತರಲ್ಲೇ ನಾವು ಗೆಲ್ಲಿಸ್ತೀವಿ. ಯಾಕೆ ಗೆಲ್ಲಿಸ್ತೀವಿ? ಜಗದೀಶ್ ಶೆಟ್ಟರು ರಾಜ್ಯದ ಮಾಜಿ ಮುಖ್ಯಮಂತ್ರಿ, ವಿರೋಧಿ ಪಕ್ಷದ ನಾಯಕರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಬೆಳಗಾವಿಯ 2 ಸಲ ಉಸ್ತುವಾರಿ ಮಂತ್ರಿಗಳು, ಅನುಭವಿಸ್ತರು. ಪೆಟ್ರೋಲ್ ಬಗ್ಗೆ ಡೀಸೆಲ್ ಬಗ್ಗೆ ಮಾತಾಡಿದಾರೆ ಸರ್ ಅವರ. 500 ರೂಪಾಯಿ ಲೀಟರ್ ಆಗ್ಲಿ ಸರ್, ಅರ್ಧ ಲೀಟರ್ ಆಗಿ ಗಾಡಿ ಓಡಿಸ್ತೇವೆ. ರಾಮನ್ ತಂದಾರ ನಾವು ಅವ್ರು ತರ್ತೀವಿ. ನೋಡ್ರಿ, ಅವರು ಇವರು ಅನ್ನೋದಕ್ಕಿಂತನೂ ದೇಶ ಉಳಿಬೇಕಾಗೈತಿ. ಈಗ ನಾವು ದೇಶ ಬಚಾವ್ ಮಾಡ್ಕೋಬೇಕಾಗೈತಿ. ದೇಶ ಬಚಾವ್ ಮಾಡ್ಕೊಳ್ಳೋ ಸಂಬಂಧ ಮೋದಿ ಅವ್ರನ್ನ ತರಬೇಕು. ಮೋದಿ ಅವರೊಬ್ಬರ ದೊಡ್ಡವ್ರ ಹತ್ರ ಹೇಳಂಗಿಲ್ಲ. ಸ್ಕೀಮ್ಗಳು ರೊಕ್ಕ ಕೊಡ್ಲಿಕ್ಕತ್ತಾರ, ಇವ್ರ ಕಿಶೆದೇನ್ ಕೊಡ್ಲಿಕ್ಕತ್ತಾರ ಸರ್. ಟ್ಯಾಕ್ಸ್ ಪೇರ್ ಮನಿಯಿಂದ ಕೊಡ್ಲಿಕ್ಕತ್ತಾರ ಇವ್ರೇನ್ ತಮ್ಮ ಮನಿನ ಕೂಡ. ಬಟ್ ಒಂದ್ ಮಾಸ್ ಶೋರ್ ಸರ, ದಿಸ್ ಟೈಮ್ 400+ ಮಾಡೇ ಮಾಡ್ತೀವಿ. ಜಗದೀಶ್ ಶೆಟ್ಟರ್ ಗೆದ್ದೇ ಬರ್ತಾರೆ. 101% ಗೆದ್ದು ಬರ್ತಾರೆ ಸರ್. ಈ ಕ್ಷೇತ್ರದವರಲ್ಲ ಜಗದೀಶ್ ಶೆಟ್ಟರ್, ಹೊರಗಿನವರು ಅಂತಾರೆ. ವೇದಿಕೆಯಲ್ಲಿರುವಂತ ಕಾಂಗ್ರೆಸ್ ಲೀಡರ್ ಕೇಳ್ತೀನಿ, ಜಗದೀಶ್ ಶೆಟ್ಟರ್ ಅವರವರು ಹೊರಗಿನವರು ಅಂತೀರಿ, ಹಾಗಾದ್ರೆ ನಿಮ್ಮ ನಾಯಕ ವಯನಾಡಲ್ಲಿ ಹೋಗಿದಲ್ಲ, ಅವ್ರು ಹೊರಗಿನವರು ಅಲ್ವೇನು? ಹೋಗ್ಲಿ, ನಮ್ಮ ಕ್ಯಾಂಡಿಡೇಟು ಬಾಡ್ಗಿ ಕ್ಯಾಂಡಿಡೇಟ್ ಅಂತೀರಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರೇನು ಕಾಂಗ್ರೆಸ್ ಸಿಗರಲ್ಲ, ಮೂಲ ಕಾಂಗ್ರೆಸ್ರು, ಅವರು ಬಾಡ್ಗಿ ಮುಖ್ಯಮಂತ್ರಿ ಅದಾರೆ. ನೀವು ಸ್ಟೇಟ್ಮೆಂಟ್ ಕೊಡ್ರಂಗಾರ ನೋಡೋಣ. ಇಂದಿರಾ ಗಾಂಧಿ ಕಾಲದಲ್ಲಿ ಏನು ಸೆಕ್ಯುಲರಿಸಮ್ ಅನ್ನೋದು ಇರಲಿಲ್ಲ ಸಂವಿಧಾನದಲ್ಲಿ. ತಿದ್ದುಪಡಿ ಮಾಡಿದ್ದು ಮೊದಲು ಕಾಂಗ್ರೆಸ್ ಅವರು. ವೇದಿಕೆ ಮೇಲೆ ಕೇಳಿದ್ರೆ 85ರಲ್ಲಿ ರಾಜೀವ್ ಗಾಂಧಿ ಅವರು ಸೈರಾಬಾನು ಕೇಸಿನಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಅವ್ರಿಗೆ ಯಾವ ನಮ್ಮ ಜಿಲ್ಲೆಯ ಮಂತ್ರಿ ಆದಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಇವರು ನಮ್ಮ ಚಂದ್ರರಾಜ್ ಹಟ್ಟಿಯವರು 1 ವರ್ಷ ಆಯ್ತು ನಿಮ್ಮ ಸರ್ಕಾರ ಬಂದ, ನಮ್ಮ ಬೆಳಗಾವಿ ನಗರಕ್ಕೆ ಮಾತ್ರ ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾನು ಬಿಜೆಪಿ ಅವ್ರಿಗೆ ಕೇಳೋದು, ಕೌಟಿಗೆ ಮಠ್ರೆ, ಕಡಾಡಿ ಅವರೇ, ನಾವು ಪಾಲಿಟಿಕ್ಸ್ ಅನ್ನೋದು ಬರೀ ಗಂಡಸರ ಕೆಲಸ ಇದೆ. ನಾವು ಗಂಡ್ಮಕ್ಳು ಮಾತಾಡ್ತೀವಿ, ಆದ್ರೆ ಗ್ಯಾರಂಟಿಯ ಪರಿಣಾಮ ಜಾಸ್ತಿ ಇರೋದು ಹೆಣ್ಣು ಮಕ್ಕಳಲ್ಲಿ. ಹೆಣ್ಣು ಮಕ್ಕಳ ಓಟ್ ಜಾಸ್ತಿ ಬರ್ತಾವ ನಮಗೆ ಈ ಸಲ, ಗ್ಯಾರಂಟಿಯ ಪರಿಣಾಮ ಅಂತ ಹೇಳ್ತಾರ ಅವ್ರು. ಇಲ್ಲ, ಒಂದು ಈ ಗ್ಯಾರಂಟಿಗಳು ಕೇವಲ ಕಣ್ಣೊರೆಸುವ ತಂತ್ರ ಆಗಿದಾವೆ. ಈಗ ಯಾವ್ಯಾವ ಯೋಜನೆಗಳನ್ನು ಅವರು ಘೋಷಣೆ ಮಾಡಿದ್ರು, ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು, ಅದಕ್ಕೆ ಪೂರ್ವ ಸಿದ್ಧತೆಗಳೇನೇ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಘೋಷಣೆಗಳನ್ನು ಮಾಡಿದ್ರು, ಆದರೆ ಅದನ್ನು ಜಾರಿ ಮಾಡುವಲ್ಲಿ ಸಂಪೂರ್ಣ ವಿಫಲಾಗಿದ್ದಾರೆ.
ಉದಾಹರಣೆ ನಾನು ಹೇಳ್ಬೇಕಂದ್ರೆ ಈಗ ಶಕ್ತಿ ಯೋಜನೆ ಅಂತ ಹೇಳ್ತಾರೆ. ಆ ಶಕ್ತಿ ಯೋಜನೆ ಒಳಗೆ ಬಸ್ ಹೆಚ್ಚು ಮಾಡಬೇಕಾಗಿತ್ತು, ಆದ್ರೆ ಬಸ್ ಹೆಚ್ಚು ಮಾಡಲಿಲ್ಲ. ಅಲ್ಲಿ ಹೆಣ್ಮಕ್ಳು ಪಾಪ ಆ ಕೂಡ್ಲಿಕ್ಕೆ ಜಾಗನೇ ಇಲ್ಲ, ಅವರೇ ತಮ್ಮ ಒಬ್ರೊಬ್ರು ಕೂದಲ ಹಿಡ್ಕೊಂಡು ಜಗಾಡಕತ್ತಾರೆ ಬಸ್ನ್ಯಾಗ ಕೂಡ್ಲಿಕ್ಕೆ ಜಾಗ ಇಲ್ಲ ಅಂತೇಳಿ. ಅದ್ರ ಜೊತೆಗೆ ಇನ್ನೊಂದು, ನಮ್ಮ ಶಾಲಾ ವಿದ್ಯಾರ್ಥಿಗಳು ಪ್ರಯಾಣ ಮಾಡಲಿಕ್ಕೆ ಬಸ್ನಲ್ಲಿ ಸ್ಥಾನ ಇಲ್ಲ. ದಿನನಿತ್ಯ ಉದ್ಯೋಗಕ್ಕಾಗಿ ಹೊರಗೆ ಹೋಗ್ತಕ್ಕಂಥ ಜನರಿಗೆ ನಾವು ಟಿಕೆಟ್ ತೆಗಿಸ್ತೀವಪ್ಪ, ನಮ್ಗೆ ಯಾವುದಾದ್ರೂ ಬಸ್ ಕೊಡ್ರಿ ಅಂದ್ರೆ ಅವ್ರಿಗೆ ಬಸ್ ಕೊಡ್ಲಿಕ್ಕೆ ಇವ್ರ ಕಡೆ ವ್ಯವಸ್ಥೆ ಇಲ್ಲ. ಈ ರೀತಿ ಅದು ಫೇಲ್ ಆಗಿದೆ. ಒಂದು. ಎರಡನೇದು 200 ಯೂನಿಟ್ ವಿದ್ಯುತ್ ಅಂತ ಹೇಳಿದ್ರಿ ಇವರು. 200 ಯೂನಿಟ್ ಕೊಡಲಿಲ್ಲ. ನೀವು ಎಷ್ಟು ಸುಟ್ಟಿದ್ದೀರಿ ಅಷ್ಟಕ್ಕೆ ಮಾತ್ರ ನಾವು ಫ್ರೀ ಕೊಡ್ತೀವಿ, ಅದು 10% ಸೇರಿ ಅಂತ ಹೇಳಿದರು. ಓಕೆ, ನಾವು ಮೊದಲ 25,000 ರೂಪಾಯಿನಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಕೊಡ್ತಿದ್ರು ರೈತರ ಇದಕ್ಕೆ ಪಂಪ್ಸೆಟ್ಗೆ. ಈಗ ನೀವು ಅದನ್ನು 1.5 ಲಕ್ಷ ರೂಪಾಯಿ ಮಾಡಿದಿರಿ. ಯಾವ ಕರ್ಮ ಇದು? ನೀವು ಒಂದು ಕಡೆ ಫ್ರೀ ಅಂತ ಹೇಳಿದ್ರಿ, ಇನ್ನೊಂದು ಕಡೆ ಅದನ್ನು ಕಿತ್ಕೊಳ್ತಾ ಇದ್ದೀರಿ. ಇನ್ನೊಂದು, ನೀವು ಅಕ್ಕಿ 10 kg ಅಂತ ಹೇಳಿದ್ರಿ, ನೀವು 10 kg ಕೊಡ್ಲಿಕ್ಕೆ ಆಗಲಿಲ್ಲ. ಈ ರಾಜ್ಯದೊಳಗೆ ಎಷ್ಟು ರೇಷನ್ ಕಾರ್ಡ್ ಅದಾವ ಅಂತ ಅಂದಾಜೂ ಇಲ್ಲ. ಮತ್ತು ಅಕ್ಕಿ ಎಲ್ಲಿಂದ ತರಬೇಕು? ಯಾಕೆ ನೀವು ಸೆಂಟ್ರನ್ನ ಕೇಳಿ ಸ್ಕೀಮ್ ಮಾಡಿದ್ದೀರಾ? ಸ್ಕೀಮ್ ಮಾಡಿಲ್ಲ, ಸೆಂಟ್ರದವ್ರನ್ನ ಕೇಳಿ. ನೀವು ಅಕ್ಕಿ ಎಷ್ಟು ತರಬೇಕು, ಎಲ್ಲಿಂದ ತರಬೇಕಂತ ಯೋಜನೆನೇ ಇಲ್ಲ. ನೀವು 10 kg ಅಕ್ಕಿ ಅಂತ ಹೇಳಿದ್ರೆ, ನಾವು ಕೊಡುವಂಥ ಗರೀಬ್ ಅನ್ನ ಕಲ್ಯಾಣ ಯೋಜನೆ 5 kg ನಾವು ಮುಟ್ಟಿಸ್ತಾ ಇದ್ದೀವಿ. ನೀವು 5 kg ದುಡ್ಡು ಕೊಡ್ತಾ ಇದ್ರಿ, 10 kg ಆದರೂ ಕೊಡಬೇಕಾಗಿತ್ತು, ಅದನ್ನು ಕೊಡಲಿಲ್ಲ. ಈ ರೀತಿ ನೀವು ಏನೇನು ಯೋಜನೆಗಳನ್ನು ಘೋಷಣೆ ಮಾಡಿದ್ರಿ, ಎಲ್ಲ ಯೋಜನೆ ನೆಲ ಕಚ್ಚಿದಾವ. ಇವು ಕೇವಲ ಈ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇಟ್ಕೋತಾರ. ಈ ಸರ್ಕಾರಕ್ಕೆ ಗ್ಯಾರಂಟಿ ಇಲ್ಲ. ಈಗ ಗ್ಯಾರಂಟಿಗಳು ಕುಸಿದು ಬೀಳ್ತಾವೆ. ಮಹಾಂತೇಶ್ ಅವರೇ, ನೀವು ಮೋದಿ ಮೋದಿ ಅಂತೀರಿ, ಮೋದಿ ವಿರುದ್ಧ ಅವರಿಗಿರುವಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ಗಿರೋ ಅಸ್ತ್ರನೇ ಗ್ಯಾರಂಟಿ. ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಜಾರಿಗೆ ತಂದರು. ಮಾಸಿಕವಾಗಿ ಗ್ಯಾರಂಟಿಗಳಿಗೆ ಬೇಕಾಗ್ತಕ್ಕಂಥ ಒಟ್ಟು ಹಣ, ಕರ್ನಾಟಕ ರಾಜ್ಯದ ಆರ್ಥಿಕವಾಗಿರ್ತಕ್ಕಂಥ 4 ವಿಚಾರಗಳನ್ನು ಹೇಳ್ತೀನಿ. ಸರ್ಕಾರಿ ನೌಕರರ ಸಂಬಳ ಮತ್ತು ಪಿಂಚಣಿ ಇತರ ವೆಚ್ಚಗಳು 7,500 ಕೋಟಿ ರೂಪಾಯಿ. ಗ್ಯಾರಂಟಿ ಯೋಜನೆಗಳಿಗೆ ಬೇಕಾಗ್ತಕ್ಕಂಥ ಪ್ರತಿ ತಿಂಗಳಿಗೆ ಬೇಕಾಗ್ತಕ್ಕಂಥ ಹಣ 4,300 ಕೋಟಿ ರೂಪಾಯಿಗಳು. ಸಾಮಾಜಿಕ ಭದ್ರತೆಗೆ ಬೇಕಾಗ್ತಕ್ಕಂಥ ಹಣ 886 ಕೋಟಿ ರೂಪಾಯಿಗಳು. ಮಾಸಿಕ ಸಾಲ ಮರುಪಾವತಿಗೆ ಬೇಕಾಗ್ತಕ್ಕಂಥ ಹಣ 1870 ಕೋಟಿ ರೂಪಾಯಿಗಳು. ಹೀಗೆ ಕರ್ನಾಟಕದ ಒಟ್ಟು ಒಂದು ತಿಂಗಳ ಖರ್ಚಿನ ಬಾಬತ್ತು 12,742 ಕೋಟಿ ರೂಪಾಯಿಗಳು ಆದಾಯ, 14,556 ಕೋಟಿ ರೂಪಾಯಿಗಳ ಖರ್ಚು, 2,000 ಕೋಟಿ ರೂಪಾಯಿಗಳ ಕೊರತೆ ಪ್ರತಿ ತಿಂಗಳಿಗಿದೆ. ಇದು ಒಂದು ವರ್ಷಕ್ಕೆ 52,000 ಕೋಟಿ ರೂಪಾಯಿಗಳು ಈ ಗ್ಯಾರಂಟಿಗಳಿಗೆ ಬೇಕಾಗ್ತದೆ. ನೀವು ಆರ್ಥಿಕವಾಗಿ ಇವತ್ತು ಇದರ ಜೊತೆಗೆ ಯಾವುದೇ ಕಾಂಟ್ರಾಕ್ಟರ್ ಬಿಲ್ ಆಗಲಿ, ಹೊಸ ಯೋಜನೆಗಳಿಗಾಗಲಿ, ಹೊಸ ಕಾಮಗಾರಿಗಳಿಗಾಗಲಿ ಯಾವುದೇ ಹಣವನ್ನು ಒದಗಿಸ್ತಕ್ಕಂಥ ವಿಚಾರ ಅಲ್ಲ. ಬರೀ ಗ್ಯಾರಂಟಿಗಳಿಗೆ ಬೇಕಾಗ್ತಕ್ಕಂಥ ಹಣ 52,000 ಕೋಟಿ ರೂಪಾಯಿಗಳು. ಹಾಗಾದರೆ ಅಭಿವೃದ್ಧಿ ಯಾವಾಗ ಮಾಡ್ತೀರಾ? ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ಜನರಿಗೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ತಮ್ಮ ಭಾಗದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಕೃಷ್ಣಾ ನದಿ ಕೊಳ್ಳದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳಾಗಿರ್ಬೋದು, ಆ ಯೋಜನೆಗಳಿಗೆ ಹಣ ಎಲ್ಲಿಂದ ತರ್ತೀರಾ? ರಸ್ತೆ ಕಾಮಗಾರಿಗಳಿಗೆ ಹಣ ಎಲ್ಲಿಂದ ತರ್ತೀರಾ? ಗ್ಯಾರಂಟಿಗಳಲ್ಲೇ ಮುಳುಗಿ ಹೋದರೆ ಕರ್ನಾಟಕದ ಅಭಿವೃದ್ಧಿ ಆಗೋದು ಯಾವಾಗ? ದಯವಿಟ್ಟು ಇದಕ್ಕೆ ಉತ್ತರ ಕೊಡ್ಬೇಕಂತೇಳಿ ನಾನು ಬಯಸ್ತೀನಿ. ಗ್ಯಾರಂಟಿಗಳ ಮೇಲೆ ಓವರ್ ಡಿಪೆಂಡೆಂಟ್ ಆಗಿದ್ರಾ? ಗ್ಯಾರಂಟಿ ಕೊಟ್ಟಿವಿ ಓಟ್ ಬರ್ತಾವೆ, ಗ್ಯಾರಂಟಿ ಕೊಟ್ಟಿವಿ ಓಟ್ ಬರ್ತವೆ, ಓವರ್ ಡಿಪೆಂಡೆಂಟ್ ಆಗಿದ್ದೀರಿ. ಮೊನ್ನೆ ನಡೆದಂಥ ಒಂದು ಡಿಬೇಟಲ್ಲಿ ಕೂಡ ಕಡಾಡಿ ಸಾಹೇಬ್ರಿಗೆ ನಾನು ಕೇಳಿದ್ದೆ, ಹಾಗಾದರೆ ಈ ಗ್ಯಾರಂಟಿಗಳು ಬೇಡವಾ? ಆರ್ಥಿಕವಾಗಿ ಜನರಿಗೇನು ಸಹಾಯ ಮಾಡ್ತಾ ಇದ್ದೀವಿ? ಕರೋನಾ ಸಂದರ್ಭದಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬಗಳು, ಬಡ ಕುಟುಂಬಗಳು ತೊಂದರೆಗೊಳಗಾದವು. ಬೀದಿ ವ್ಯಾಪಾರಿಗಳು ಸಂಕಷ್ಟ ಅನುಭವಿಸಿದ್ರು, ವ್ಯಾಪಾರಿಗಳು ಸಂಕಷ್ಟ ಅನುಭವಿಸಿದ್ರು. ಆ ಒಂದು ಸಂಕಷ್ಟದಿಂದ ಅವ್ರನ್ನ ಹೊರಗೆ ತರಬೇಕಂತ ನಮ್ಮ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜ್ಯದ ಬಡ ಕುಟುಂಬಗಳಿಗೆ ಅನುಕೂಲ ಆಗಲಿ, ಆರ್ಥಿಕವಾಗಿ ಅವರ ಸಬಲೀಕರಣ ಆಗಲಿ ಅಂತ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದು ಹೊರತಾಗಿ ಪ್ರಚಾರಕ್ಕಾಗಲ್ಲ. ಇವತ್ತು ನಾವು ನೋಡ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಕುಟುಂಬಕ್ಕೆ 5,000 to 6,000 ರೂಪಾಯಿ ಪ್ರತಿ ತಿಂಗಳು ಆರ್ಥಿಕ ಸಹಾಯ ಆಗ್ತಾ ಇದೆ. ಸಾಕಷ್ಟು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ BJP ಬಾಂಧವರು ಕೂಡ ಆ ಒಂದು ಸರ್ಕಾರದ ಯೋಜನೆಯ ಫಲಗಳನ್ನು ಅವರು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇದನ್ನು ನಾವು ಪಕ್ಷಾತೀತವಾಗಿ ಸಮಸ್ತ ಕರ್ನಾಟಕ ರಾಜ್ಯದ ಜನರ ಹಿತಕ್ಕಾಗಿ ಮಾಡಿದಂಥ ಯೋಜನೆಗಳು. ಇವರು ಹೇಳ್ತಾರೆ ಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ನಾವು ಅನುಷ್ಠಾನ ಮಾಡಿಲ್ಲ ಅಂತ. ಅವರು ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಾವು ಸುಮಾರು 3,000 ಹೊಸ ಬಸ್ಗಳನ್ನು ಖರೀದಿಗೆ ಆರ್ಡರ್ ಪ್ಲೇಸ್ ಮಾಡಿದ್ದೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲೆಗೆ 200 ಬಸ್ಗಳನ್ನು, ಮೊನ್ನೆ ಅವರು ಇದ್ದರೂ ಕೂಡ
ಬೆಳಗಾವಿಯಲ್ಲಿ ನಾವು ನೂತನವಾಗಿ ಹೊಸ ಬಸ್ಗಳನ್ನು ನಾವು ಡಿಪಾರ್ಟ್ಮೆಂಟಿಗೆ ಕೊಟ್ಟಾಗ, ನಮ್ಮ ಜನರಿಗೆ ಕೊಟ್ಟಾಗ ಅವರು ಕೂಡ ಆ ಕಾರ್ಯಕ್ರಮದಲ್ಲಿದ್ದರು. ಹಾಗಾಗಿ ನಮ್ಮ ಆರ್ಥಿಕ ತಜ್ಞ ಅಂತ ಕರಿತೀವಿ ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನ, ಅವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡೋದು ತಪ್ಪು. ಮತ್ತು ವಿಚಾರಗಳನ್ನ ಇಟ್ಕೊಂಡು ನಾವು ಈ ಯೋಜನೆಗಳನ್ನ ತಂದಿದ್ದೀವಿ. ಇವತ್ತು ನಮ್ಮ GST ಕಲೆಕ್ಷನ್, ನಮ್ಮ ಕರ್ನಾಟಕ ರಾಜ್ಯದ GST ಕಲೆಕ್ಷನ್ ಇದೇ ರೀತಿ ಇರಲ್ಲ. ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಈ ಇಕೋಸಿಸ್ಟಮ್ ಅಂತ ಏನು ಕರಿತೀವಿ ನಾವು, ಫೈನಾನ್ಷಿಯಲ್ ಇಕೋಸಿಸ್ಟಮ್ ಅಂತ ಏನು ಕರಿತೀವಿ, ಇವತ್ತು ನಾವು ಜನರಿಗೆ ನೇರವಾಗಿ ಏನು ಹಣವನ್ನು ಸಂದಾಯ ಮಾಡ್ತಾ ಇದ್ದೀವಿ ಅದನ್ನು ಅವ್ರು ಖರ್ಚು ಮಾಡ್ತಾರೆ, ವಾಪಸ್ ಸಿಸ್ಟಮ್ನೊಳಗೆ ಬರುತ್ತದೆ. 2 ವರ್ಷದಲ್ಲಿ ಈ ಥರ ಎಫೆಕ್ಟ್ ಗೊತ್ತಾಗುತ್ತೆ. 2 ವರ್ಷದಲ್ಲಿ ಈ ಒಂದು ನಮ್ಮ ಯೋಜನೆಗಳಿಂದ ಜನರಿಗೆ ಆದಂಥ ಅನುಕೂಲಗಳು ಗೊತ್ತಾಗುತ್ತೆ. ಮತ್ತು ನಮ್ಮ ಚೀಫ್ ಮಿನಿಸ್ಟ್ರು ಸತ್ತಿಗೆರೆ ಏತ್ ನೀರಾವರಿ ಪ್ರಾಜೆಕ್ಟ್ ಅಂತ ಸುಮಾರು 25 ವರ್ಷದಿಂದ ಅಲ್ಲಿ ಬೇಡಿಕೆ ಇತ್ತು. 500 ಕೋಟಿ ರೂಪಾಯಿ ಅನುದಾನವನ್ನು ಅದಕ್ಕೆ ಕೊಟ್ಟು ಅದು ವರ್ಕ್ ಆರ್ಡರ್ ಕೂಡ ಆಗಿದೆ. ಚುನಾವಣೆ ನಂತರ ನಾನು ಬಂದು ಭೂಮಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಮದೇ ಬೆಳಗಾವಿ ತಾಲೂಕಿನ ನಮ್ಮ ಮತಕ್ಷೇತ್ರಕ್ಕೆ ನೀರಾವರಿ ಯೋಜನೆಗೆ ಸುಮಾರು 800 ಕೋಟಿ ರೂಪಾಯಿಗಳ ಅನುದಾನವನ್ನ ಈಗಾಗಲೇ ಈ ಸ್ಟೇಟ್ಮೆಂಟ್ ಅನ್ನು ಒಪ್ಕೋತಿಲ್ಲ ಅವರು. ಟೆಂಡರ್ ಕೂಡ ಆಗಿದೆ. ಅಲ್ಲ, ತಾವು ಒಪ್ಕೊಳ್ಳಲ್ಲ, ಯಾವುದೇ ಒಪ್ಕೊಳ್ಳಲ್ಲ, ನೀವು ಮಾತಾಡಿ. ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟರು ಅಭಿವೃದ್ಧಿ ಕಡಿಮೆ ಆಗಿಲ್ಲ, ನಿಂತಿಲ್ಲ ಅಂತ ನೀವು ಸಂಗೊಳ್ಳಿ ರಾಯಣ್ಣ ಏನು ಒಂದು ಸ್ಕೂಲನ್ನು ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ವಿ ಬೈಲೊಂಗಲಲ್ಲಿ. ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದಿಂದ ಹಣ ಬಂದಿದೆ ಅಂತ. ನಾನು ಇವ್ರಿಗೆ ಈ ವೇದಿಕೆ ಮುಖಾಂತರ ಚಾಲೆಂಜ್ ಮಾಡ್ತೀನಿ, ಕೇಂದ್ರ ಸರ್ಕಾರದಿಂದ ಒಂದು ಬಿಡಿಗಾಸು ಕೂಡ ನಮ್ಮ ಬೈಲೊಂಗಲದಲ್ಲಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಗೆ ಒಂದು ಬಿಡಿಗಾಸು ₹1 ಕೇಂದ್ರದಿಂದ ಅನುದಾನ ಬಂದರೆ ತಾವು ದಾಖಲೆಗಳನ್ನು ಒದಗಿಸಬಹುದು. 200 ಕೋಟಿ ರೂಪಾಯಿ, ಒಂದೊಂದು ರೂಪಾಯಿ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ಕೊಟ್ಟಿದೆ. ಮಾಂತೇಶ್ ಕೌಟಿಮಠ ಅವರ ತಿಂಗಳಿಗೆ 2,000 ಕೊಡ್ತೀನಿ ಅಂದ್ರು ಸಿದ್ದರಾಮಯ್ಯನವರು, 135 ಸ್ಥಾನ ಬಂದ್ರು. ಈಗ ರಾಹುಲ್ ಗಾಂಧಿ ಬಂದು 1 ವರ್ಷಕ್ಕೆ ಒಂದು ಮಹಿಳೆಗೆ ₹1,00,000 ದುಡ್ಡು ಕೊಡ್ತೀನಿ ಅಂತಾರೆ. 1 ಲಕ್ಷ ಒಂದು ಮಹಿಳೆಗೆ. ಅಧಿಕಾರಕ್ಕೆ ಬರದೇ ಇರೋರು ಈ ರೀತಿ ಗ್ಯಾರಂಟಿಗಳನ್ನ ಕೊಡಬಹುದು, ಬರದೇ ಇರೋದವ್ರು ಏನ್ ಬೇಕಾದ್ರೂ ಹೇಳಬಹುದು. ಅಲ್ಲ, 1 ಲಕ್ಷ ರೂಪಾಯಿ ಅಲ್ಲ, ದಯವಿಟ್ಟು ಆರ್ಥಿಕವಾಗಿ ದೇ ಶುಡ್ ಕ್ಯಾಲ್ಕುಲೇಟ್. ದೇಶದಲ್ಲಿರ್ತಕ್ಕಂಥ ಒಟ್ಟು ಜನಸಂಖ್ಯೆ ಎಷ್ಟು, ಆರ್ಥಿಕವಾಗಿ ಹಿಂದುಳಿದವರು ಎಷ್ಟು, 1 ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟಾಗುತ್ತೆ. ಈ ರೀತಿ ಒಂದು ಯಾವುದೇ ತರ್ಕಬದ್ಧ ಇಲ್ಲದಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಕೊಡೋದು ತಪ್ಪು. ಚಂದ್ರರಾಜ್ ಅವ್ರು ಹೆಂಗ್ ಕೊಡ್ತೀರಿ 1 ಲಕ್ಷ ಒಂದು ವರ್ಷಕ್ಕೆ? ಅಲ್ಲ, ಹೆಂಗ್ ಕೊಡ್ತೀರಿ ಅಂತ ಕೇಳ್ಬಿಡ್ತೀನಿ. ಹೆಂಗ್ ಕೊಡ್ತೀರಿ ಅಂತ ಒಂದು ನಿಮಿಷ. ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು, ಬೊಮ್ಮಾಯಿ ಸರ್ಕಾರ ರಿಸೈನ್ ಮಾಡೋಕ್ಕಿಂತ ಮುಂಚೆ, ಅಂದರೆ ಚುನಾವಣೆಗಿಂತ ಮುಂಚೆ, ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ 14 ಯೋಜನೆಗಳಿಗೆ 5,400 ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ಮಾಡಿತ್ತು. ಆ ಎಲ್ಲ ನೀರಾವರಿ ಯೋಜನೆಗಳು ಇವತ್ತು ಸಹಿತ ನೆನೆಗುದಿಗೆ ಬಿದ್ದಿದ್ದಾವೆ. ಕಾರಣ ಏನಂದ್ರೆ, ನೀವು ಬಂದಿರತಕ್ಕಂಥ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡ್ತಾ ಇದ್ದೀರಿ. ಅಭಿವೃದ್ಧಿ ಕಾಮಗಾರಿಗಳು ಅದು ಯಾತ ನೀರಾವರಿಗಳಿಗೆ ಒಂದು ಹಣವನ್ನು ಇವತ್ತು ಕೊಡಲಾಗಿಲ್ಲ. ಸತ್ತಿಗೆರೆ ಒಂದು ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ದೀರಾ, ಮೊದಲು ಯಾಕೆ ಬಿಡುಗಡೆ ಮಾಡಲಿಲ್ಲ ಚುನಾವಣೆಗಿಂತ ಮುಂಚೆ? ಚುನಾವಣೆ ಬಂದಾಗ ಯಾಕದು? ಚುನಾವಣೆಗಿಂತ ಮುಂಚೆ ಅದನ್ನು ಪ್ರಾರಂಭ ಮಾಡಿ ಅದಕ್ಕೆ ಅಡಿಗಲ್ಲ ಹಾಕಿ ನೀವು ಬರಬೇಕಂತ ಹೇಳಲಿಕ್ಕೆ ಅನೇಕ ಯೋಜನೆಗಳು ಇವತ್ತು ನನಗುದಿಗೆ ಬಿದ್ದಿದ್ದಾವೆ. ನೀವು ಗ್ಯಾರಂಟಿಗಳ ಕಾರಣ ಮಾಡಿ ತಪ್ಪಲ್ಲ, ಬಹಳ ಜನ ಹೇಳ್ತಾರೆ. ಆರ್ಥಿಕವಾಗಿ ಗ್ಯಾರಂಟಿ ಇಂಪ್ಯಾಕ್ಟ್ ಅಂಡರ್ ಕರೆಂಟ್ ಇದೆ, ಹೆಣ್ಣು ಮಕ್ಕಳ ಗ್ಯಾರಂಟಿಗಾಗಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ನೀವೇನ್ ನೋಡ್ತೀರಿ? ಇಲ್ಲ, ಇವರು ಗ್ಯಾರಂಟಿ ಕೊಟ್ಟ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ಜನರಿಂದ ವಾಪಸ್ ಕಿತ್ಕೊಂಡ್ಬಿಟ್ಟಿದ್ದಾರೆ. ಉದಾಹರಣೆ, ನಾವು ಕಿಸಾನ್ ಸಮ್ಮಾನ್ ನಿಧಿ 4,000 ರೂಪಾಯಿ ಕೊಡ್ತಿದ್ದೀವಿ, ಅದನ್ನು ನಿಲ್ಲಿಸಿದ್ದಾರೆ. ಆಮೇಲೆ ನಾವು ಹೈನುಗಾರರಿಗೆ ಅಂದರೆ ಹಾಲು ರಿಗೆ ಪ್ರತಿ ಲೀಟ್ರಿಗೆ 5 ರೂಪಾಯಿ ನಾವು ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ. ಇವರು 7 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಕಳೆದ 8 ತಿಂಗಳಿಂದ 650 ಕೋಟಿ ರೂಪಾಯಿ ಬಾಕಿ ಅದ, ಅದನ್ನು ಕೊಟ್ಟಿಲ್ಲ. ನಾವು ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿ ಕೊಟ್ಟಿದ್ದೀವಿ, ಸುಮಾರು 11 ಲಕ್ಷ ಕುಟುಂಬಗಳಿಗೆ ಅದರ ಲಾಭ ಆಗಿತ್ತು, ನೀವು ಅದನ್ನು ನಿಲ್ಲಿಸಿದಿರಿ. ನಾವು ಯಾವ ಕೃಷಿ ಕೂಲಿ ಮಾಡ್ತಕ್ಕಂಥ ಮಹಿಳೆಯರಿಗೆ ಪ್ರತಿ ತಿಂಗಳು ಡೈರೆಕ್ಟ್ ಅವ್ರ ಅಕೌಂಟಿಗೆ 500 ರೂಪಾಯಿ ಜಮಾ ಮಾಡ್ತಿದ್ದೀವಿ, ನೀವು ಅದನ್ನು ನಿಲ್ಲಿಸಿದಿರಿ. ಇವತ್ತು ನಾವು ರೈತರ ಟ್ರ್ಯಾಕ್ಟರ್ಗಳಿಗೆ ಡೀಸೆಲ್ ಸಬ್ಸಿಡಿ ಅಂತ ಕೊಡ್ತಾ ಇದ್ದೀವಿ, ಆ ಡೀಸೆಲ್ ಸಬ್ಸಿಡಿಯನ್ನು ನೀವು ನಿಲ್ಲಿಸಿದಿರಿ. ಯಾವ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇತ್ತು, ಕಿಸಾನ್ ಕ್ರೆಡಿಟ್ ಕಾರ್ಡ್ದಾರರಿಗೆ ಹೆಚ್ಚುವರಿ 10,000 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತಿದ್ದೀವಿ, ನೀವು ಅದನ್ನು ನಿಲ್ಲಿಸಿದಿರಿ. ಈ ರೀತಿ ನಾವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಒಂದು ಕಡೆ ನಿಲ್ಲಿಸಿ ಇನ್ನೊಂದು ಕಡೆ ನಾವು ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಒಂದು ಜೇಬು ಖಾಲಿ ಮಾಡಿದ್ರೆ ಇನ್ನೊಂದು ಜೇಬಿಗೆ ಅದೇ ದುಡ್ಡು ಹಾಕ್ತಾ ಇದ್ದೀರಿ. ಚಂದ್ರರಾಜ್ ಅವರು ನೋಡಿ, 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಎಲ್ಲಿಂದ ತರ್ತೀರಿ ಅಂತ? ಅದೇ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಈ ದೇಶವನ್ನ ಬರೀ ಹೇಳಿಕೆಯಿಂದ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ, ಒಂದು ಬದ್ಧತೆ ಬೇಕು. 20 ಲಕ್ಷ ಕೋಟಿ ಸಾಲವನ್ನ ಒಂದೇ ಒಂದು ಬಿಸ್ನೆಸ್ ವ್ಯಕ್ತಿಯಾದಂಥ ಅದಾನಿಗೆ ತಾವು ಯಾವ ರೀತಿ ಕೊಟ್ಟರು, 20 ಲಕ್ಷ ಕೋಟಿ ಆನ್ ಡಾಕ್ಯುಮೆಂಟ್ಸ್ ಇಟ್ ಇಸ್ ದೇರ್. ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಸಾಲ ಕೊಟ್ಟಿದ್ದಾರೆ ಅವ್ರಿಗೆ. ಓಕೆ, ಬ್ಯಾಂಕ್ಗಳಿರೋ ದುಡ್ಡು ಯಾವುದು? ನಮ್ಮ ದೇಶದ ದುಡ್ಡು ತಾನೇ.
20 ಲಕ್ಷ ಕೋಟಿ ಕೇಳ್ರಪ್ಪ ಇಲ್ಲಿ, 20 ಲಕ್ಷ ಕೋಟಿಯನ್ನ ಒಬ್ಬ ವ್ಯಕ್ತಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಅದಾನಿಗೆ ತಾವು 20 ಲಕ್ಷ ಕೋಟಿ ಸಾಲ ಯಾವ ರೀತಿ ಕೊಟ್ಟರು, ಅದೇ ರೀತಿ ನಮ್ಮ ದೇಶದ ಬಡ ಕುಟುಂಬಗಳಿಗೆ ನಾವು 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದೀವಿ, ಬದ್ಧತೆ ಇದೆ. ಕೇವಲ ಅದಾನಿ ಅಂಬಾನಿ ಅಷ್ಟೇ ಈ ದೇಶ ಅಲ್ಲ, ಈ ದೇಶದ ಬಡ ಕುಟುಂಬಗಳನ್ನ ಆರ್ಥಿಕವಾಗಿ ನಾವು ಸಬಲೀಕರಣ ಮಾಡುವುದು ಅದೊಂದು ಬದ್ಧತೆ. ಕರ್ನಾಟಕದಲ್ಲಿ 28ರಲ್ಲಿ ಎಷ್ಟು ಗೆಲ್ತೀರಿ? ಈಗಾಗಲೇ 14 ಸ್ಥಾನಗಳಿಗೆ ಚುನಾವಣೆ ನಡೆದಿದೆ. ಅದರಲ್ಲಿ ರಿಪೋರ್ಟ್ ಪ್ರಕಾರ 8 ಸ್ಥಾನ ಕಾಂಗ್ರೆಸ್ ಬರ್ತಿದೆ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಈ 14 ಸ್ಥಾನದಲ್ಲಿ 12 ಸ್ಥಾನ ನಾವು ಗೆಲ್ತೀವಿ. ಒಟ್ಟಲ್ಲಿ 20 ಸ್ಥಾನ ನಾವು ಗೆಲ್ತೀವಿ. ಲೋಕಸಭಾ ಚುನಾವಣೆ ಆದ್ಮೇಲೆ ಸಿದ್ದರಾಮಯ್ಯನವರು ಮುಂದುವರಿತಾರೆ, ಡಿ ಕೆ ಶಿವಕುಮಾರ್ ಬರ್ತಾರೋ? ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯನವರು, ಅವರ ಆಡಳಿತದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆ ಉದ್ಭವವಾಗುವುದಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು. ಸರ್ ಎಷ್ಟು ಗೆಲ್ತೀರಿ? 28ರಲ್ಲಿ ಎಷ್ಟು ಗೆಲ್ತೀರಿ ಕಡಾಡಿ ಅವರು? 28 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಲಿದೆ, NDA ಮತ್ತು ಬಿಜೆಪಿ. ಚಂದ್ರರಾಜ್ ಅವರೇ, ಬಸವರಾಜ್ ಅವರೇ, ಧನ್ಯವಾದ. ಕೌಟಿಗೆ ಮಠ್ರೆ ಕಡಾಡಿ ಅವರು, ಥ್ಯಾಂಕ್ ಯು ಸೋ ಮಚ್ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.